ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಚಂದ್ರಿಕಾ ನೇರಲಗುಂಡಿಯವರಿದ್ದಾರೆ. ಇವರು ಪ್ರಗತಿಶೀಲ ರೈತ ಮಹಿಳೆಯರು, ಹೊನ್ನಳ್ಳಿ ತಾಲೂಕಾ ನೇರಲಗುಂಡಿ ಗ್ರಾಮ, ದಾವಣಗೆರೆ ಜಿಲ್ಲೆ. ವಿಶೇಷವಾಗಿ ಏನಂತಂತ ಹೇಳಿದರೆ, ಇವರು ಆ ಒಂದು ಭಾಗದಲ್ಲಿ ಯಾರು ಪುರುಷರು ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನು ಇವರು ಮಾಡಿದ್ದಾರೆ ರೈತ ಮಹಿಳೆಯಾಗಿ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ಇವರು ತಮ್ಮ ಕೃಷಿ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಯಾವೆಲ್ಲ ಒಂದು ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಆಮೇಲೆ ಯಾವ ರೀತಿಯಿಂದ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಗೊಬ್ಬರದ ಒಂದು ನಿರ್ವಹಣೆ, ಕಳೆಗಳ ಒಂದು ನಿರ್ವಹಣೆ, ಆಳುಗಳ ಒಂದು ನಿರ್ವಹಣೆ, ಜೊತೆಗೆ ಇವರ ಒಂದು ವೈಯಕ್ತಿಕವಾದಂಥ ಒಂದು ಜೀವನದ ನಿರ್ವಹಣೆ ಬಗ್ಗೆ ಕೂಡ ಇವತ್ತು ನಾವು ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ, ನಿಮ್ಮ ಒಂದು ಕೃಷಿ ಜೀವನದ ಪರಿಚಯ. ಸರ್, ನಂದು ಕೃಷಿ ಜೀವನದ ಪರಿಚಯ ಮೊದಲದಾಗಿ ಆಕಾಶವಾಣಿಯ ಎಲ್ಲ ಮುಖ್ಯಸ್ಥರಿಗೂ, ಎಲ್ಲ ನನ್ನ ನಿರೂಪಕರಿಗೆ, ನಿಮ್ಮ ಸಂಯೋಜಕರಿಗೆಲ್ಲ ಫಸ್ಟ್ ನಮಸ್ತೆ ಹೇಳ್ತೀನಿ ಸರ್. ಮತ್ತು ನೀವೇ ಹೇಳಿದ್ರಿ, ನನ್ನ ಹೆಸರು ಚಂದ್ರಿಕಾ ನೇರಲಗುಂಡಿ ಅಂತ. ನಾನು ಕೇಳುಗರ ಲಿಸ್ಟಲ್ಲಿ ನಾನು ಒಬ್ಳು. ಇವತ್ತು ನನಗೆ ಅವಕಾಶ ಸಿಕ್ಕಿದ್ದು ಒಂದು ದೊಡ್ಡ ಹೆಮ್ಮೆ ಸರ್, ನನಗಿವತ್ತು ಸಂತೋಷ ಸರ್. ನಾನು ಕೃಷಿಗೆ ಬರೋಕ್ಕೆ ಕಾರಣ ಮೊದಲನೇದಾಗಿ ನಾನು ಚಿಕ್ಕವಳಿದ್ದಾಗಿಂದ ಸರ್, ನನಗೆ ಅಪ್ಪನಿಂದ ಬಂದಿರೋ ಬಳ್ಳೊಳ್ಳಿ. ನಮ್ಮಪ್ಪ ಭದ್ರಾವತಿ ತಾಲೂಕು ಕರಳಳ್ಳಿ ಅಂತ ನನ್ನ ತವ್ರ ಮನೆ ಸರ್, ಗ್ರಾಮ. ಅಪ್ಪ ಅವತ್ತಿನ ಕಾಲದಲ್ಲೇ ಎಕರೆಗೆ 42 ಕ್ವಿಂಟಲ್ ಭತ್ತ ಬೆಳೆದು ಸಾಧನೆ ಮಾಡಿರೋ ಅಂತ ಒಬ್ರು ತಂದೆ. ಅವರಿಗೆ ರೈತ ಮುಖಂಡ ಅಂತಾನೆ ಇತ್ತು ಸರ್. ನನ್ನ ತಂದೆಗೆ ರೈತ ಮುಖಂಡರು, ರೈತ ಪರ ಹೋರಾಟಗಾರರು, ಅವರು ತುಂಬಾ ರೈತರ ಪರವಾಗೇ ಇದ್ರು ಸರ್ ಅವರು. ಅಂತ ಒಬ್ರು ಅದು ಅಲ್ಲಿಂದ ಬಂದಿದೆ ಅನ್ಕೊಂಡಿದ್ದೀನಿ ಇವಾಗ ನನಗೆ ಬ್ಲಡ್, ಅದು ನಮ್ಮ ಅಪ್ಪನಿಂದನೇ. ಅಂತ ಒಂದಿದ್ರಲ್ಲಿ ರೈತಾಪಿ ಕುಟುಂಬದಿಂದ ಬಂದಿರೋದು ಸರ್. ಅಮ್ಮನೂ ಕೃಷಿ ಮಹಿಳೆ ಸರ್, ನಮ್ಮಮ್ಮ ಇಬ್ಬರಿಂದ ಬಂದಿರೋ ಅಂತ ಒಂದಿದ್ದು ಸರ್ ಅದು ನನಗೆ. ಸೊ ಅದಾದ್ಮೇಲೆ ಇದು ನಿಮಗೇನು ಹೊಸದೇನಲ್ಲ, ಕೃಷಿ ಅಂದ್ರೆ ಹೊಸದೇನಲ್ಲ. ಇಲ್ಲ ಸರ್. ಗಂಡನ ಮನೆಗೆ ಬಂದಾಗ ಯಾವ ರೀತಿಯಿಂದ ತಮಗೆ ಇದರ ಒಂದು ಅನುಭವ ಆಯ್ತು ಅಂತ ಹೇಳ್ತೀವಿ ಸರ್? ಅಲ್ಲಿ ಬಂದಾಗ ನನ್ ಕೊಟ್ಟಿದ್ದೆ ನಮ್ಮಪ್ಪ ಜಮೀನ್ದಾರ್ ಅಂತಾನೆ ಕೊಟ್ರು. ನನ್ಗೆ ಕಷ್ಟ ಅನ್ಸ್ತಿತ್ತು. ಅದು ತುಂಬಾ ಗುಡ್ಡಗಾಡು ಸರ್ ಪ್ರದೇಶ, ಸುತ್ತ ಗುಡ್ಡ, ಮಧ್ಯ ಊರು, ಈ ದ್ವೀಪ ಇದ್ದಂಗೆ ಸರ್ ನಮ್ದು ನೇರಲಗುಂಡಿ. ಅಂತ ಊರಿಗೆ ಕೊಟ್ರು. ಜಮೀನಿದೆ ಅಂತೇಳಿ ತುಂಬಾ ಜಮೀನ್ದಾರ್ ಅಂತಾನೆ ಕೊಟ್ರು ಸರ್. ಅವಾಗ ನಂಗೆ ಸ್ವಲ್ಪ ದಿನ ಕಷ್ಟ ಆಯ್ತು. ಆದ್ರೂ ಕೊಟ್ಟಿದಾರಲ್ಲ ನಮ್ಮ ಮನೆಯವ್ರ ಜೊತೆ, ನಂಗೆ ಅವಾಗಿಂದನೂ ಸರ್ ಮದ್ವೆ ಆಗಿ 1-2 ವರ್ಷ ಅಷ್ಟೇ, ಆಮೇಲಿಂದ ಅವ್ರ ಜೊತೆ ಹೋಗ್ತಾ ಇದ್ದೆ. ನನಗೆ ಕುಂಟೆ ಅಂದ್ರೆ ಏನು, ಈ ಕಡೆ ನಮ್ದು ನೀರಾವರಿ, ಅದು ಡ್ರೈ ಲ್ಯಾಂಡ್, ನನ್ಗೆ ಎರಡಕ್ಕೂ ವ್ಯತ್ಯಾಸ ತುಂಬಾ ಆಗುತ್ತೆ. ಹೌದು ಸರ್. ಹಂಗಾಗಿ ನಮ್ಮ ಮನೆಯವ್ರ ಜೊತೆ ಹೋಗ್ತಾ ಇದ್ದೆ ಸರ್ ನಾನು. ಹೆಂಗೆ ಬಿತ್ತುತ್ತಾರೆ, ಯಾವ ತರ ಕುಂಟೆ ಅಂದ್ರೆ ಏನು, ನೊಗ ಅಂದ್ರೆ ಏನು, ಇದೆಲ್ಲ ನೋಡ್ಕೋಬೇಕು ಅಂತಾನೆ ಹೋಗ್ತಾ ಇದ್ದೆ ಸರ್. ಹಂಗಾಗಿ ನನ್ ನಮ್ಮ ಮನೆಯವ್ರ ಜೊತೆ ಎಲ್ಲ ಸ್ವಲ್ಪ ಒಡನಾಟ, ರೈತರದ್ದು ಅದೆಲ್ಲ ಕೇಳಿ ತಿಳ್ಕೊಂಡು, ತೋಟದ್ದು ಜಮೀನಿಂದೆಲ್ಲ ಕೇಳಿ ತಿಳ್ಕೊಳ್ತಾ ಇದ್ದೆ ಸರ್ ನಾನು. ಕೇಳಿ ತಿಳ್ಕೊಂತ ಇದ್ದೀರಾ ಸರ್. ಇದರ ಒಂದು ಪ್ರೇರಣೆಯಿಂದ ನೀವು ಮತ್ತೆ ಕೃಷಿಯಲ್ಲಿ ಮುಂದುವರೆದಿರಾ? ಖಂಡಿತ ಸರ್. ಈಗ ನಿಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಬಂದ್ರೆ, ಯಾವ ರೀತಿಯಿಂದ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ, ಕೃಷಿಯಲ್ಲಿ ಎಷ್ಟು ಜನ ತೊಡಗಿಸ್ಕೊಂಡಿದ್ರಿ, ಹೇಗೆ ಅಂತ ಸರ್? ನಂದು ನಮ್ಮ ಕುಟುಂಬ ಹೇಳ್ಬೇಕಂದ್ರೆ, ನಾನು ಮನೆಯವರು 10 ವರ್ಷ ಆಯ್ತು ಸರ್ ಇದಾಗಿ. ನಾನು ಮನೆಯವ್ರದ್ದು 2 ಹೆಣ್ಮಕ್ಳು ಸರ್ ನನಗೆ. ಮಕ್ಳಿಬ್ರು, ಒಬ್ಳು ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಳು ಸಿವಿಲ್ ಇಂಜಿನಿಯರ್. ಅವ್ರದ್ದು ಮದ್ವೆನೂ ಮಾಡ್ಕೊಟ್ಟಾಯ್ತು ಸರ್. ಮನೆಯವ್ರು ಇದಾದ್ಮೇಲೆ 2 ಮಕ್ಳದ್ದು ಮದುವೆ ಮಾಡ್ಕೊಟ್ಟೆ. ಅಲ್ಲಿವರೆಗೂ ಕೃಷಿಲಿ ಇತ್ತು ಸರ್. ಮನೆಯವ್ರು ತೀರ್ಕೊಂಡಾಗಿಂದನೂ ನನಗೆ ಜಮೀನುಗಳದ್ದೆಲ್ಲ ಖಾತಾ ಬದಲಾವಣೆಗಳೆಲ್ಲ ಇತ್ತಲ್ಲ ಸರ್, ತುಂಬಾ ಎಫರ್ಟ್ ಹಾಕಿದೆ ಸರ್. ನಾನು ತುಂಬಾ ಓಡಾಡಿದೆ. ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್, ಏನು ನಂದು ರೈತ ಮಹಿಳೆಯಾಗಿ ನಮ್ಗೆ ಏನು ಎಲ್ಲೆಲ್ಲಿ ಏನೇನು ಪಡ್ಕೋಬೇಕು, ಎಲ್ಲೆಲ್ಲಿ ಏನು ತಿಳ್ಕೊಬೇಕು, ಎಲ್ಲ ಒಂದು 3 ವರ್ಷ ಕಷ್ಟಪಟ್ಟು ಅಷ್ಟು ಜಮೀನನ್ನು ಖಾತಾ ಬದಲಾವಣೆ ಮಾಡ್ಕೊಂಡೆ ಸರ್. ಆಮೇಲೆ ಮಾಡ್ಕೊಂಡ್ಮೇಲೆ ಶುರು ಮಾಡಿದೆ ಸರ್ ನಾನು. ನನ್ನ ಜಮೀನಲ್ಲಿ ಸರ್ ತೋಟ ನೋಡ್ಕೊಳಕ್ಕೆ ಅಂತಾನೆ ಒಂದು ಫ್ಯಾಮಿಲಿ ಇಟ್ಕೊಂಡಿದ್ದೀನಿ ಸರ್ ನಾನು ಈಗ ಸದ್ಯ. ಸರ್ ಸದ್ಯಕ್ಕಿದ್ದಾರೆ. ನಂದು ದಾವಣಗೆರೆಯಲ್ಲಿ ವಾಸ ಆಗಿದ್ದೀವಿ ಸರ್ ನಾವೀಗ. ಏನೇನು ಬೆಳೆ ಬೆಳಿತೀರಾ ಸರ್? ನಮ್ದು ಮೂಲ ಬೆಳೆ ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ. ಇವಾಗ ಸರ್ ಅಡಿಕೆ ಇದೆ 3 ಎಕರೆ, 3.5 ಎಕರೆ ಅಡಿಕೆ ಇದೆ, 1 3 ಎಕರೆ ತೆಂಗಿದೆ ಸರ್. ಅದು ತೆಂಗು 40 ವರ್ಷದ್ದು ಸರ್. ಅದು ಆ ತೆಂಗು ತುಂಬಾ ಹೋಗ್ಬಿಟ್ಟಿತ್ತು ಸರ್. ಎಲ್ಲರೂ ತೆಂಗಿನ ಗಿಡ ತೆಗಿಸ್ಬಿಡು, ಅದೇನ್ ಮಾಡ್ತೀಯ ನೀನು, ಅದ್ರಲ್ಲಿ ಏನ್ ಅದು ಕಾಣ್ತೀಯ, ತೆಗೆದು ಇದ್ ಮಾಡು ಅಂದ್ರು ಸರ್. ಅದಕ್ಕೆ ನಾನು ಅಂದೆ ಸರ್, ಇಲ್ಲ ಎಲ್ಲರೂ ಹೇಳ್ತಿದ್ರು, ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡೆ ಸರ್. ತೆಂಗು ಯಾವತ್ತು ಯಾರನ್ನು ಕೈ ಬಿಡಲ್ಲ ಸರ್. ಅದು ಕಲ್ಪವೃಕ್ಷ ಸರ್. 10 ರೂಪಾಯಿ ಕಾಯಿ ಕೊಟ್ರು ಆ ಬೆಳೆ ಮುಂದೆ ಯಾವ್ದು ಇಲ್ಲ ಸರ್ ನಮ್ಗೆ. ಹಂಗಾಗಿ ನಾನು ಅದನ್ನ ಕಡಿಲಿಲ್ಲ ಸರ್ ನಾನು. ಅದಕ್ಕೆ ಮತ್ತೆ ಇವಾಗ ಅದಕ್ಕೆ ನೀರಿಂದು ತೊಂದರೆ ಆಗಿತ್ತು ಸರ್ ನಮ್ಗೆ. ನಾನು ಓನಾಗಿ ಹೋದ್ಮೇಲೆ ಇವಾಗ ಬೋರ್ ತೆಗ್ಸಿದೀನಿ ಸರ್. ಈಗ ಅದರಲ್ಲಿ ಹೋಗಿರೋ ಅಂತ ಗಿಡಗಳೆಲ್ಲ ಸಾಯ್ಗುಣೆ ಅಂತೀವಲ್ಲ ಸರ್ ನಾವು ಹಳ್ಳಿ ಕಡೆ, ಅದನ್ನೆಲ್ಲ ತುಂಬಿಸಿದೀನಿ ಸರ್. ಅದಕ್ಕೆ ಗೊಬ್ಬರ ಹಾಕ್ತಾ ಬರ್ತಿದೀವಿ. ಮತ್ತೆ ಅದು ಮರ ಕ್ಲೀನ್
ಮಾಡ್ತಾರಲ್ಲ ಸರ್, ಮರ ಕ್ಲೀನ್ ಮಾಡಿಸ್ಕೊಂತ ಹಳ್ಳಿಲೆಲ್ಲ ಎಳ್ನೀರೆಲ್ಲ ಬೀಳುತ್ತೆ ಅಂತೇಳಿ ಅದ್ರದ್ದೆಲ್ಲ ಇವಾಗ ಈಗ 3 ವರ್ಷದಿಂದ ತೆಂಗಿನ ಗಿಡ ಇಂಪ್ರೂವ್ ಮಾಡಿದ್ಮೇಲೆ ಸರ್ ತುಂಬಾ ಚೆನ್ನಾಗಿ ಕಾಯಿ ಇಳುವರಿ ಬರ್ತಾ ಇದೆ. ಒಂದ್ ಸೈಜ್ ನೋಡಿದ್ರೆ ಬಂದವ್ರೆ ಅಂತಾರೆ ಸರ್ ಕಾಯಿ ನೋಡಿ, ಅಕ್ಕ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ವೀಟ್ ಇದೆ ಎಳ್ನೀರು, ತುಂಬಾ ಚೆನ್ನಾಗಿದೆ ಸರ್ ಇವಾಗ ತೆಂಗಿನ ಗಿಡ. ಅದು 3 ಎಕರೆಗೂ ಫುಲ್ ಕವರ್ ಮಾಡ್ಬಿಟ್ಟಿದ್ದೀನಿ. ತೆಂಗಿನ ಗಿಡದಲ್ಲೇ ಅಡಿಕೆ ಹಾಕಿದಿರೋ ಇಲ್ಲ ಪ್ರತ್ಯೇಕವಾಗಿ? ಇಲ್ಲ ಸರ್, ಪ್ರತ್ಯೇಕವಾಗಿದೆ ಸರ್ ಅದು. ಮತ್ತೆ ಇವಾಗ ರೀಸೆಂಟ್ ಆಗಿ ಅದರಲ್ಲೂ ಮತ್ತೆ 2 ಬೋರ್ ತೆಗ್ಸಿದ್ದೀನಿ ಸರ್ ನಾನೀಗ. ಅದಕ್ಕೆ ಒಳಗಡೆ ಎಲ್ಲ ಅಡಿಕೆ ಕಟ್ಟಬೇಕು ಅಂತ ಪ್ಲಾನ್ ಇದೆ ಸರ್. ಒಂದು ಡ್ರಿಪ್ ಮಾಡಿಸಿದ್ದೀನಿ ಸರ್ ಇವಾಗ ನಾನು. ಡ್ರಿಪ್ಪಿಗೆ ಸರ್ ಲೋನ್ ಕೊಡ್ತಾರೆ ಅದು ಇದು ಅಂದ್ರು. ನಾನೇನ್ ಮಾಡಿದೆ ಸರ್, ಲೋನಿಗೆಲ್ಲ ಓಡಾಡ್ಬೇಕು ಮಾಡಬೇಕು, ಮತ್ತೆ ಅದಕ್ಕೇನ್ ಮಾಡಿದೆ ಸರ್, ಓನ್ ಆಗೇನೆ ಬಂಡವಾಳ ಹಾಕಿ ಅದಕ್ಕೆ ಡ್ರಿಪ್ ಮಾಡಿಸ್ಬಿಟ್ಟಿದ್ದೀನಿ ಸರ್. ಸ್ವಂತ ಬಂಡವಾಳದಿಂದ ಸ್ವಂತ ಬಂಡವಾಳದಿಂದಾನೇ ಶುರು ಮಾಡಿದ್ದೀನಿ ಸರ್. ನಾನು ಸರ್ಕಾರದ ಯಾವುದನ್ನೂ ಪಡ್ಕೊಂಡಿಲ್ಲ ಸರ್. ಎಷ್ಟು ಎಕರೆ ಜಮೀನು ಹೊಂದಿರಿ ಸರ್ ನಮ್ದು ಗಂಡನ ಮನೇಲಿ ಒಂದು 30 ಎಕರೆ ಇದೆ ಸರ್ ಜಮೀನು. ಈಗ ಸದ್ಯ ಕೂಡ 30 ಎಕರೆಯಲ್ಲಿ ಚಾಲ್ತಿಲಿದೆ ಸರ್, ಎಲ್ಲ ಜಮೀನು ಚಾಲ್ತಿಲಿದೆ. ಹೇಗೆ ನಿಭಾಯಿಸ್ತೀರಿ ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ? ಹೌದು ಸರ್, ನಾನು ಏನ್ ಮಾಡ್ತೀನಿ ಸರ್, ಅದೇ ಈಗ ಹೇಳಿದ್ರಿ ನೀವು ಒಂದು ಕುಟುಂಬನ ಇಟ್ಟಿದ್ದೀರಿ ಅಂತ ಹೇಳಿದ್ರಿ ಸರ್. ಅದು ತೆಂಗಿನ ಅಡಿಕೆ ತೋಟ ನೋಡ್ಕೊಳಕ್ಕೆ ಸರ್, ಇದು ಜೋಳದ್ದೆಲ್ಲ ನೋಡ್ಕೊಳಕ್ಕೆ ಅದು ಬೇರೆಯವ್ರಿದ್ದಾರೆ ಸರ್. ಒಂದು 10 ಎಕರೆ ಒಬ್ಬೊಬ್ರು ಮಾಡ್ತಾರೆ ಸರ್, ಅವರಿಗೆ ಕೊಟ್ಬಿಟ್ಟಿದೀವಿ. ವರ್ಷಕ್ಕೆ ಇಷ್ಟು ದುಡ್ಡು ಕೊಡೋದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಬಿಟ್ಟಿದ್ದೀನಿ. ಅಂದ್ರೆ ವರ್ಷಕ್ಕೆ ಇಂತಿಷ್ಟಂತೂ ನೀವು ಅದನ್ನ ಫಿಕ್ಸ್ ಮಾಡಿರ್ತೀರಾ? ಹೌದು ಸರ್. ಅದು ಅವ್ರು ಎಷ್ಟಾದ್ರೂ ಬೆಳಕಬಹುದು? ಹೌದು, ಎಷ್ಟಾದ್ರೂ ಬೆಳಿಲಿ ಸರ್. ಈಗ ದೇವ್ರು ಕೃಪೆ, ಅದು ಮಳೆ ಸರಿ ಆಗ್ಲಿಲ್ಲ, 3 ವರ್ಷ ಏನೂ ಆಗಿಲ್ಲ. ಪಾಪ ಅವ್ರ ರೈತರು ಬಂದು ಕಣ್ಣೀರ್ ಹಾಕ್ತಿದ್ರು, ನಮಗೆ ಈ ವರ್ಷ ಏನು ಬೆಳೆ ಆಗಿಲ್ಲ. 3 ವರ್ಷ ಯಾರ ಹತ್ರನೂ 1 ರೂಪಾಯಿ ಇಸ್ಕೊಳ್ಳಿಲ್ಲ ಸರ್. ಹೋಗ್ಲಿ ಪಾಪ ಕಷ್ಟಪಟ್ಟು ಮಾಡಿದಾರೆ, ಇರ್ಲಿ ಬಿಡಿ, ಅವರು ಬೀಜ ಗೊಬ್ಬರಕ್ಕೆ ಹಾಕಿರ್ತಾರಲ್ಲ, ಹಂಗಾಗಿ ಹಂಗೆ ಬಿಟ್ಟಿರೋದು ಉಂಟು ಸರ್ ನಾನು. ಮತ್ತೆ ಸರ್ ಜಮೀನ್ ಸುತ್ತ ನಮ್ದು ತುಂಬಾ ಬೇವಿನ ಮರಗಳಿದೆ ಸರ್. ಬೇವಿನ ಮರಗಳು, ಹುಣಸೆ ಮರ ಇದೆ, ಮಾವಿನ ಮರ ಇದೆ, ಬೇವಿನ ಮರ ಇದೆ ಸರ್, ತ್ಯಾಗದ್ದು ಇದೆ ಸರ್. ತ್ಯಾಗದ್ದು ಇದೆ ಅಂದ್ರೆ ನೀವು ಬೇಲಿ ಹಾಕಿಲ್ಲ ಸರ್? ಬೇಲಿ ಎಲ್ಲ ಹೊಲಗಳಿಗೆ ಹಾಕಿಲ್ಲ ಸರ್, ತುಂಬಾ ಜಮೀನಲ್ಲ. ಇನ್ಮೇಲೆ ನಮಗದ್ರ ಅವಶ್ಯಕತೆ ಇದೆ ಸರ್. ಅಲ್ಲಿ ಯಾರು ಒತ್ತುವರಿ ಮಾಡಂಗಿಲ್ಲ, ಅದು ನಮ್ಮ ಜಮೀನುಗಳು. ನನ್ನ ಕಡೆ ಫ್ಲಾಟ್ ಇರೋದ್ರಿಂದ ಒತ್ತುವರಿ ಅಂತ ಏನ್ ಬಂದಿಲ್ಲ. ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ ಹಾಕ್ಸಿದ್ದೀನಿ ಸರ್. ಅಡಿಕೆ ತೋಟ, ತೆಂಗಿನ ತೋಟಕ್ಕೆ ಹಾಕ್ಸಿದ್ರಿ. ಯಾವುದು ಐಬೆಕ್ಸ್? ಹಾ ಸರ್, ತಂತಿ ಕಂಬ, ಇದನ್ನ ಕಲ್ ಕಂಬಗಳು ನೆಟ್ಟಿ ಅದಕ್ಕೆ ಫುಲ್ಲು ಕವರ್ ಮಾಡ್ತೀನಿ. 4-5 ಲೈನಲ್ಲಿ ಮಾಡ್ತೀನಿ ಸರ್, ಯಾರು ನುಸಿಬಾರ್ದು ಅಂತ ಹೇಳಿ. ಸ್ಟೆಪ್ ಆಗಿ 5 ಲೈನಲ್ಲಿ ತಂತಿ ಎಳಿಸಿದ್ದೀನಿ ಸರ್. ಎಲ್ಲ ಅಂತರ್ ಬೆಳೆಯಾಗಿ ಏನ್ ಬೆಳಿತಾ ಇದ್ದೀರಿ? ಅಂತರ್ ಬೆಳೆ ಅಂತ ಅದ್ರೊಳಗಡೆ ಸರ್ ನಾವೀಗ ಮೊನ್ನೆ ಅಲಸಂದೆ ಹಾಕಕ್ಕೆ ಕೊಟ್ಟಿದ್ದೆ ಸರ್. ಅಲಸಂದೆ, ಉರುಳಿ ಮತ್ತೆ ತರಕಾರಿ ಹಾಕೊಂಡಿದ್ರು ಸರ್. ಅದರಲ್ಲಿ ಸಣ್ಣ ಅಡಿಕೆ ಗಿಡದಲ್ಲಿ ತರಕಾರಿ ಹಾಕೊಂತ ಅಲಸಂದೆ ಹುಳ್ಳಿ ಹಾಕಿರೋದ್ರಿಂದ ಅದು ತುಂಬಾ ಫಲವತ್ತತೆ ಅಲ್ಲ ಸರ್. ಅದು ದ್ವಿದಳ ಧಾನ್ಯ ತುಂಬಾ ಫಲವತ್ತತೆ ಅಂತೇಳಿ ಅದನ್ನ ಮಾಡಕ್ಕೆ ಕೊಟ್ಟಿದ್ದೆ ಸರ್. ಅದು ತುಂಬಾ ಚೆನ್ನಾಗಿದೆ ಭೂಮಿ. ಇವಾಗ ಮೆಕ್ಕೆಜೋಳ ಇದ್ರ ಜೊತೆಗೆ ಹಸುಗಳು ಸಾಕಿದ್ರಿ ಸರ್? ಅದು ಹಸುಗಳು ಖಂಡಿತ, ಅದು ಕೇಳಿದ್ದೆ ಒಳ್ಳೇದಾಯ್ತು ಸರ್. ನೀವು ನನ್ನ ಗಂಡನ ಮನೇಲಿ ಹಸುಗಳು ತುಂಬಾ ಇದ್ವು ಸರ್. ನಮ್ಮ ಮನೇಲಿ ಒಂದು ಮನೆ ಇದೆ ಸರ್, ಅದು ನಮ್ಗೆ ಬಂದಿತ್ತು. ಆ ಮನೆ ತುಂಬಾ ಜಾನುವಾರುಗಳು, ಎಮ್ಮೆ, ಹಸು ಕಟ್ಟಿದ್ರು ಸರ್. ಆಮೇಲೆ ಬರ್ತಾ ಕ್ರಮೇಣ ಎಲ್ಲ ಕಡಿಮೆ ಆಯ್ತು. ನಾನು ಹೋದ್ಮೇಲೆ 1 ಜೊತೆ ಎತ್ತು, 2 ಹಸುಗಳಿತ್ತು ಸರ್. ತುಂಬಾ ಚೆನ್ನಾಗಿ ಹಾಲು ಕೊಡ್ತಾ ಇತ್ತು. ಅದನ್ನು ಸಹ ಸರ್ ನಾನು ಮಾರ್ಲಿಲ್ಲ. ನಮ್ಮ ಮನೆಯವರು ಹೇಳಿದ್ನಲ್ಲ ಸರ್, 10 ವರ್ಷ ಆಯ್ತು ನಮ್ಮ ಮನೆಯವರು ಹೋಗಿ. ಅವಾಗಿಂದ ಎಲ್ಲರೂ ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ ಮಾರು ಅಂದ್ರು ಸರ್. ಮಾರ್ಲಿಲ್ಲ ಸರ್ ನಾನು. ನಮ್ ಜಮೀನ್ ನೋಡ್ಕೊಳ್ಳೋರಿಗೆ ಬಿಟ್ಬಿಟ್ಟೆ ನಾನು. ಸರ್ ಅವರು ಅದರಲ್ಲಿ ಆ ಹಸುಗಳನ್ನ, ಅದ್ರಲ್ಲಿ ಬಂದಿರೋ ಕರುಗಳು ಇವಾಗೂ ಹಂಗೆ ಬೆಳೀತಾ ಇದೆ ಸರ್. ಅದರಿಂದ ನಾನೇನು ನಿರೀಕ್ಷೆ ಇಟ್ಕೊಂಡಿಲ್ಲ ಸರ್. ಅವ್ರದ್ದು ಒಂದು ಜೀವನ, ಅವರು ಒಂದು ಅದ್ರಲ್ಲಿ ಏನೋ ಮಾಡ್ತಿದ್ದಾರೆ. ಇದೇ ಸರ್ ನಂದು ಅಂತ ಹೇಳ್ಕೊಳಕ್ಕೆ. ಎತ್ತಿನ ಗಾಡಿ ಇದೆ, ಒಂದ್ಸಲ ಅದು ಗಾಡಿಲೇ ಹೋಗ್ತಿದ್ದೆ ಸರ್ ಗೊಬ್ಬರ ತಗೊಂಡು. ಅದೇನೋ ಖುಷಿ. ಎತ್ತಿದೆ, ಮತ್ತೆ ಹಸುಗಳಿದಾವೆ, ಗಾಡಿ ಇದೆ, ಮತ್ತೆ ರೈತಾಪಿ ಸಾಮಾನುಗಳೇನೆಲ್ಲ ಇದೆ ಸರ್, ಎಲ್ಲ ಇಟ್ಕೊಂಡಿದ್ದೀನಿ ಸರ್. ಈಗ ತಾವು ಏನು ಯಾವ ಪದ್ಧತಿನ ಅನುಸರಿಸ್ತಾ ಇದ್ದೀರಿ? ಸಾವಯವನೋ ಇಲ್ಲ ರಾಸಾಯನಿಕೋ ಇಲ್ಲ ಎರಡೂ ಸೇರಿ? ಸರ್ ನಾನು ಸಾವಯವ ಅಂತ ಏನು ಹೇಳಿದೆ ಸರ್. ಒಂದ್ಸಲ ಸಾವಯವ ಮಾಡಿದೆ, ಆಮೇಲೆ ನನಗೆ ಅವಾಗ ಜವಾಬ್ದಾರಿ, ಸಾವಯವ ಮಾಡ್ಬೇಕು ಅಂದ್ರೆ ಟೈಮ್ ತುಂಬಾ ಸ್ಪೆಂಡ್ ಮಾಡ್ಬೇಕು ಸರ್. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಹೌದು ಸರ್, ಇದು ತುಂಬಾ ನಮ್ಮ ಮನೆಯವ್ರು ಇದ್ದಾಗ ನಮಗೆ ನೀರಿಲ್ದೆ ತೋಟ ತುಂಬಾ ಹಾಳಾಗ್ಬಿಟ್ಟಿತ್ತು. ನನಗೆ ಅದು ಕಾಯವಷ್ಟು ಪೇಷನ್ಸೇ ಇಲ್ಲ. ಎಲ್ಲರೂ ಇವಳೇನ್ ಮಾಡ್ತಾಳೆ, ಇವಳಿಗೆ ಏನು ಆಗಲ್ಲ, ಎಲ್ಲ ಹೆಣ್ಮಕ್ಳು ಇರೋದು, ಹೆಣ್ಮಕ್ಳು ಓದಿಸಿದಾಳೆ, ಇನ್ನೇನೆಲ್ಲ ಮಾರ್ಕೊಂಡು ಹೋಗ್ಬಿಡ್ತಾಳೆ ಅನ್ನೋದು ತುಂಬಾ ಜನ ಮಾತಾಡ್ತಿದ್ರು ಸರ್. ಖಂಡಿತ ನಂದು ಕಿವಿಯಾರ ಕೇಳಿದ್ರು ನಾನು ಅದನ್ನ ಸುಮ್ಮನೆ ಇರ್ತಿದ್ದೆ ಸರ್. ನಾನು ಇದೇನಾದ್ರೂ ನಾನು ಸಾಧನೆ ಮಾಡಬೇಕು, ನಾನು ಒಂದು ಕಾಳು ಯಾವ್ದು ಒಂದು ಗೆರೆ ಮಾರಬಾರ್ದು, ಎಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಅದು ಸಾವಯವಕ್ಕೆ ಹೋದೆ ಅಂದ್ರೆ ಅದು ಸ್ಲೋ ರಿಸಲ್ಟ್. ಹಂಗಾಗಿ ಏನ್ ಮಾಡಿದೆ ಸರ್, ರಾಸಾಯನಿಕಕ್ಕೆ ಹೋದೆ ಸರ್ ನಾನು. ಅದರಲ್ಲೇ ತುಂಬಾ ಸರಿಯಾದ ಟೈಮ್
ಟೈಮಿಗೆ ಯಾವ್ಯಾವಾಗ ಏನೇನು ಮಾಡಿ ನಮ್ಮದು ಮಣ್ಣು ತುಂಬ ಫಲವತ್ತದೆ ಅಂತ ಮಣ್ಣು ಸರ್ ನಮ್ಮದು. ಹಂಗಾಗಿ ರಾಸಾಯನಿಕವಾಗೇ ಮಾಡ್ಕೊತ ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು. ಅಕ್ಕನ ಮಕ್ಕಳಿದ್ದಾರೆ ಸರ್, ಅವ್ರ ಹತ್ರ ಎಲ್ಲ ಕೇಳಿ ಮಾಹಿತಿ ತಗೊಂಡು ಅವ್ರ ಜೊತೆ. ಆಮೇಲೆ ಇವು ಕೃಷಿ ಇಲಾಖೆಯಲ್ಲೆಲ್ಲ ನಮ್ಮ ಮಗನೇ ಇದ್ದಾನೆ ಸರ್, ರಿಲೇಷನ್ ತುಂಬ ಜನ ಕೃಷಿ ಇಲಾಖೆಯಲ್ಲಿ ಇದ್ದಾರೆ ಸರ್. ಹಂಗಾಗಿ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ನಾನು ಮಾಡ್ಕೊತ ಬಂದಿದ್ದೀನಿ ಸರ್. ಇವಾಗ ತುಂಬ ಚೆನ್ನಾಗಿದೆ ಸರ್ ತೋಟ. ನಾನು ಹೇಳಲ್ಲ, ನೋಡಿದವ್ರು ಹೇಳ್ತಾರೆ. ಅಲ್ಲ, ಈಗ ಹಿಂದೆ ನಿಮ್ಮ ಒಂದು ತಂದೆಯವರು ಕೊಟ್ಟಂತ ಬಳುವಳಿ, ತಂದೆಯವರ ಒಂದು ಅನುಭವದ ಮೇರೆಗೆ ತಾವು ಕೂಡ ಮುಂದುವರಿಸಿದ್ದೀರಾ. ಜೊತೆಗೆ ಈಗೇನು ಸದ್ಯ ಹೊಸ ಪದ್ಧತಿಗಳು ಬಂದಿದ್ದು, ಆಮೇಲೆ ಬೇರೆ ಒಂದು ತಂತ್ರಜ್ಞಾನಗಳು ಬಂದಿದ್ದಾವೆ. ಇದು ಯಾವ ರೀತಿಯಿಂದ ನೀವು ಮಾಹಿತಿ ಪಡ್ಕೊಂತೀರಿ? ಅಕ್ಕಪಕ್ಕದ ರೈತರ ಜೊತೆಗೆ ಮಾತಾಡಿ ತಿಳ್ಕೊಂತಿರೋ, ಇಲ್ಲ ಸಂಬಂಧಿಕರ ಹತ್ರ ತಿಳ್ಕೊಂತಿರೋ, ಇಲ್ಲ ಇಲಾಖೆ ಮುಖಾಂತರ ತಿಳ್ಕೊತೀರೋ? ಸರ್ ನಾನು ಖಂಡಿತ ಈಗ ಅಕ್ಕಪಕ್ಕದವರು ಅನ್ನೋದಕ್ಕಿಂತ ನಾನು ಹೊರಗಡೆ ಹೋಗಿರ್ತೀನಲ್ಲ ಸರ್, ನಾನು ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ಒಬ್ರು ನನ್ನ ಅಳಿಯನ್ನ ಫ್ಯಾಮಿಲಿ ಫ್ರೆಂಡು, ಅವ್ರ ತೋಟ ನೋಡಿದರೆ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆ ಬೋರ್ವೆಲ್ ತೆಗೆಸಿ ಒಂದೊಂದು ಇಷ್ಟು ಜಮೀನಿಗೂ ಇಂತಿಂಥದ್ದು, ಒಂದು ಕಡೆ ಹಣ್ಣು, ಒಂದು ಕಡೆ ಮಾವು, ಒಂದು ಕಡೆ ಏನು ಪಪ್ಪ, ಈ ಥರ ಒಂದು ಎಕರೆಗಟ್ಟಲೆ ಸರ್. ಅವರು ಅದು ತೋಟಕ್ಕೆ ಹೋದ್ರೆ ಮನೆಗೆ ಬರ್ಬೇಕನ್ಸಲ್ಲ, ಆ ಥರದ್ದಾದಂಥ ಒಂದು ಅವರು ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಅವ್ರು ಸಾವಯವ ಮತ್ತು ರಾಸಾಯನಿಕ ಎಲ್ಲ ಬಳಸ್ಕೊಳ್ತಿದ್ದಾರೆ ಸರ್. ಅವ್ರು ಎರಡನ್ನೂ ಮಿಕ್ಸ್ ಮಾಡ್ತಿದ್ದಾರೆ. ಅವ್ರ ಹತ್ರ ಎಲ್ಲ ಕೇಳಿ ತುಂಬ ತಿಳ್ಕೊಂಡಿದ್ದೀನಿ ಸರ್ ನಾನು. ಮತ್ತು ಕೃಷಿ ಇಲಾಖೆಯಲ್ಲಿ ನಮ್ಮ ದಾವಣಗೆರೆ ಅಲ್ಲಿ ಆಫೀಸರ್ಸ್ ಎಲ್ಲ ಪರಿಚಯ ಇದ್ದಾರೆ, ಅವ್ರ ಕಡೆ ಕೇಳಿ ತಿಳ್ಕೊತೀನಿ. ಮತ್ತೆ ಅಕ್ಕಪಕ್ಕ ಎಲ್ಲರೂ ಹೋದಾಗ ಅಬ್ಸರ್ವ್ ಮಾಡ್ತೀನಿ ಸರ್. ಇದು ಮಾಡ್ತಾರೆ, ಇದು ಮಾಡಿದ್ರೆ ಹೆಂಗಿರುತ್ತೆ, ನಮ್ಮ ಭೂಮಿಗೆ ಇದು ಮಾಡಿದ್ರೆ ಹೆಂಗಿರುತ್ತೆ. ಇವಾಗ ಸರ್ ನನಗೆ ನಾನು ಹೇಳ್ಬೇಕಂದ್ರೆ ಇವಾಗ 3 ವರ್ಷದಿಂದ ಫುಲ್ಲು ಮೊಮ್ಮಗ ಇದ್ದ 1.5 ವರ್ಷ ಸ್ವಲ್ಪ ಸ್ಲೋ ಆಯಿತು ಸರ್. ಇವಾಗ 3 ವರ್ಷದಿಂದ ಸ್ವಲ್ಪ ಎಲ್ಲ ಜಮೀನು ಕಡೆ ಇದು ಮಾಡಿ ರೀಸೆಂಟಾಗಿ 4 ಬೋರ್ ತೆಗ್ಸಿದ್ದೀನಿ ಸರ್. ತುಂಬ ಚೆನ್ನಾಗಿ ನನಗೆ ಬೋರ್ ಒಳ್ಳೆ ನೀರು ಸಿಕ್ಕಿದೆ ಸರ್ ನನಗೆ. ಅದು 18 ಎಕರೆ ಫ್ಲಾಟ್ ಇದೆ ಸರ್. ಅಲ್ಲೇ ಈಗ 3 ಬೋರ್ ತೆಗ್ಸಿದೆ ಸರ್. 4-5 ಇಂಚು ನೀರು ಬಿದ್ದಿದೆ ನನಗೆ. ಈಗ ಅದರಲ್ಲಿ ಮಾವಿನ ಮರ ಹೇಳಿದ್ನಲ್ಲ ಸರ್, ಸುತ್ತ ಇದಿದೆ, ಬೇವಿದೆ, ತ್ಯಾಗ ಇದೆ. ಅದಕ್ಕೆ ಸರ್ ಈಗ ಅಲ್ಲಿ ಒಂದೊಂದು ಕಡೆ ಒಂದೊಂದು ಫ್ಲಾಟಲ್ಲಿ ಏನಾದರೂ ಮಾಡಬೇಕು ಇನ್ನ, ಅದಕ್ಕೆ ತೆಗ್ಸಿದ್ದೀನಿ ಸರ್. ಈಗ ಅದನ್ನ ಈ ಕಾರ್ಯಕ್ರಮದ ಮುಖಾಂತರ ಹೇಳಲ್ಲ, ಇನ್ನೊಂದ್ಸಲ ನಾನು ಮಾಡಿ ನಿಮ್ಮ ಹತ್ರ ನಾನು ಅಂದ್ರೆ ಸಾಧನೆ ಆದ್ಮೇಲೆ ಹೌದು ಸರ್. ಈಗ ಯಾಕೆಂದ್ರೆ ನಾನು ಸ್ಟೆಪ್ ಇಟ್ಟಿದ್ದೀನಿ ಸರ್. ಇದು ಒಂದ್ ಕಡೆ ತೆಂಗಿನ ತೋಟ, ಅಡಿಕೆ ತೋಟ ಇಂಪ್ರೂವ್ ಮಾಡ್ತಾ ಇದ್ದೀನಿ ಸರ್. ಇವಾಗ ಇದು ಖಾಲಿ ಡ್ರೈ ಜಮೀನ್ ಏನಿದೆ ಸರ್, 18 ಎಕರೆ ಫ್ಲಾಟ್ ಇದೆಯಲ್ಲ, ಅದರಲ್ಲಿ ಮಾಡ್ಬೇಕು ಅಂತಾನೆ ಇವಾಗ ಬೋರ್ ತೆಗ್ಸಿದ್ದೀನಿ ಸರ್ ನಾನು. ಮತ್ತೆ ಡ್ರಿಪ್ ಎಲ್ಲ ಮಾಡಿಸಿದೀವಿ ಸರ್ ಸರ್ ತೋಟಕ್ಕೆ. ಸಹಾಯಧನ ಏನಾದ್ರು ತಗೊಂಡಿದ್ದೀರಾ? ಇಲ್ಲ ಸರ್, ನಾನು ಯಾವ್ದು ನಾನು ಏನ್ ಈ ಕಡೆಯಿಂದ ಫಸ್ಲು ತಗೊಂತೀನಿ, ಅದು ಬರುತ್ತಾ ಆ ಬಂಡವಾಳ ತಗೊಂಡೆ ಇಲ್ಲಿಗೆ ಸ್ವಂತ ಬಂಡವಾಳದಿಂದಾನೇ ಮಾಡ್ತಿದ್ದೀನಿ ಸರ್. ಅದು ತುಂಬಾ ಲೇಟ್ ಆಗಿ ಬರುತ್ತೆ, 3 ತಿಂಗಳು 4 ತಿಂಗಳು ಅಂತಾರೆ. ಮತ್ತೆ ಕೃಷಿ ಇಲಾಖೆಯಲ್ಲಿ ಇವಾಗ ರೀಸೆಂಟ್ ಆಗಿ ಹೇಳಿದ್ದಾರೆ ಸರ್ ನನಗೆ, ಅದೇನು ಸ್ಪ್ರಿಂಕ್ಲೇರ್ ಅಂತ ಬರುತ್ತಲ್ಲ ಸರ್, ಅದು ಕೊಡ್ತಾ ಇದಾರಂತೆ. ಅದಕ್ಕೆ ಈ ಸಲ ಕೊಡ್ತಿದ್ದೀನಿ ಸರ್ ನಾನು. ಅದಕ್ಕೆ ಅರ್ಜಿ ಒಂದ್ ಪಾಣಿಗೆ 30 ಪೈಪ್ಗಳು ಕೊಡ್ತಾರೆ, ಜೆಟ್ಟಿಂದು ಕೊಡ್ತಾರೆ. ಅದು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ರೈತರು ಉಪಯೋಗ ಪಡ್ಕೊಳ್ಳಿ ಸರ್. ಅದನ್ನ ಅದು ಕೃಷಿ ಇಲಾಖೆಗೆ ಹೋಗಿ ನಾವು ಕೇಳಿದ್ರೆ ನಮಗೆ ಸರ್ ಔಷಧಿ ಪಂಪ್ ಕೊಡ್ತಿದ್ದಾರೆ ಇವಾಗ, ಅದನ್ನ ಸಬ್ಸಿಡಿ ಮುಖಾಂತರ ಸರ್ ನಮ್ಗೆ. ಆಮೇಲೆ ಬೀಜ ಗೊಬ್ಬರ ಸಬ್ಸಿಡಿ ಸಿಗ್ತಾ ಇದೆ. ಪೈಪ್ಗಳಂತ ಸರ್ ನಾವು ಒಂದ್ ಕಡೆ ಅಂಗಡಿಲಿ ಕೇಳಕ್ ಹೋದ್ರೆ 550 ರೂಪಾಯಿ ಒಂದು ಪೈಪ್ ಸರ್ ನಮ್ಗೆ. ಇಲ್ಲಿ 250 ರೂಪಾಯಿ ದರದಲ್ಲಿ ನಮಗೆ ಕೊಡ್ತಿದ್ದಾರೆ ಸರ್ ಇವಾಗ. ಈ ತರದ್ ನಾವೆಲ್ಲ ಉಪಯೋಗ ಮಾಡ್ಕೋಬೇಕು ಸರ್. ನಾವು ರೈತರಾಗಿ ಈ ತರದ್ ಉಪಯೋಗ ಮಾಡ್ಕೋಬೇಕು. ಇವಾಗ ಇಷ್ಟು ದಿನ ಅವಾಗ ನನಗೆ ಕಾಯ ಪೇಷನ್ಸ್ ಇಲ್ಲ, ಎಲ್ಲೂ ಹಾಳು ಮಾಡ್ತಾಳೋ ಜಮೀನ್ ಅಂತಿದ್ರು, ಬಂಡವಾಳ ಹಾಕ್ತೆ ತೋಟ ಇಂಪ್ರೂವ್ ಮಾಡ್ಕೊಂತ ಬಂದೆ. ಇವಾಗ ಇದೆಯಲ್ಲ ಸರ್, ಇವಾಗ ನಮ್ಗೆ ಏನೇನು ಉಪಯೋಗ ಬರ್ತಿದೆ ಇದನ್ನ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಹತ್ರ ಎಲ್ಲ ವಿಚಾರಿಸಿದ್ದೀನಿ ಸರ್. ಈಗ ಅಕ್ಕಪಕ್ಕದ ರೈತರು ಏನಂತಾರೆ ಈಗ ನಿಮ್ಮ ಸಾಧನೆ ನೋಡ್ಬಿಟ್ಟು? ಸರ್ ಇವಾಗ ಅದೇ ಸರ್ ಹೇಳೋದು, ಅದು ಅವ್ರು ಹೇಳ್ತಾರೆ ಊರಲ್ಲಿ ಎಲ್ಲರೂ ಅಂತಾರೆ, ಏನೋ ಅಕ್ಕ ನಾವು ಇಲ್ಲಿದ್ದು ನಮ್ಗೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗೋಕೆ ಇಷ್ಟು ಕಷ್ಟ ಆಗುತ್ತೆ. ಟೈಮ್ ಟು ಟೈಮ್ ನೀನು ಅಲ್ಲಿ ಬೆಂಗಳೂರಲ್ಲಿ ಇರ್ತೀಯ, ದಾವಣಗೆರೆಯಲ್ಲಿ ಇರ್ತೀಯ, ಬರೀ ಫೋನ್ ಮುಖಾಂತರನೇ ನೀನು ಇಷ್ಟು ಕೆಲಸ ಮಾಡಿಸ್ತೀಯ. ಎಲ್ರಿಗಿನ ನನ್ನ ತಲೆಯಲ್ಲಿ ಸರ್ ಇವತ್ತು ಆಗ್ಬಿಡ್ಬೇಕಾ ಅದು ಕೆಲಸ ಆಗ್ಬಿಡ್ಬೇಕು. 10 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಪಾಪ ಕೂಲಿಯವ್ರು ಮಾಡೋದು ಹೊಟ್ಟೆಗಾಗಿ ಅಲ್ವಾ ಅವರಿಗೆ. ಹಂಗಾಗಿ ಸರ್ ನಾನು ಯಾವುದಕ್ಕೂ ಇದು ಮಾಡಲ್ಲ, ಕೂಲಿಯವ್ರನ್ನ ಇಟ್ಕೊಂಡೆ ಎಲ್ಲ ಮಾಡಿಸ್ತೀನಿ ಸರ್. ಅದಕ್ಕೊಂದು ಊರಲ್ಲಿ ಎಲ್ಲರೂ ತುಂಬಾ ಇದು ಮಾಡ್ತಾರೆ ಸರ್, ಎಲ್ಲರೂ ಖುಷಿ ಪಡ್ತಾರೆ. ನೆಂಟರುಗಳು ಬಂಧು ಬಳಗದವ್ರು ಎಲ್ಲರೂ ಅದೇ ಅಂತಾರೆ ಸರ್, ಏನ್ ಬಹಳ ಖುಷಿ ಅನ್ಸುತ್ತವ ನೀನು ಎಲ್ಲಾ ಕಡೆ ಸೇರ್ಕೊಂಡು ಸಂಘ ಸಂಸ್ಥೆಗಳಲ್ಲೆಲ್ಲ ಇನ್ವಾಲ್ವ್ ಆಗಿರ್ತೀಯ, ಮಕ್ಕಳು ಜವಾಬ್ದಾರಿ, ಮದುವೆ ಮಾಡಿದೆ, ಇಷ್ಟೆಲ್ಲ ಜವಾಬ್ದಾರಿ, ಮೊಮ್ಮಗನ್ ಸಾಕಂತಾನೆ ಇವಾಗ ಜಮೀನಿಂದು ಇಂಪ್ರೂವ್ ಮಾಡ್ತಿದೀಯಾ. ಮತ್ತೆ ಸರ್ ಇವಾಗ ತುಂಬಾ ಜಮೀನ್ ಇರೋದ್ರಿಂದ ಊರಲ್ಲಿ ಎಲ್ರಿಗೂ ಹೇಳಿದ್ನಲ್ಲ ಸರ್, ಊರಲ್ಲೆಲ್ಲ ಬಂಧು ಬಳಗದವರು ಅನ್ಕೊಂಡಿದ್ರೇನೋ ಮಕ್ಳಿಬ್ರು ಇಂಜಿನಿಯರಿಂಗ್ ಕೊಟ್ಲು, ತುಂಬಾ ಚೆನ್ನಾಗಿದ್ದಾರೆ, ಇವಳು ಹೋಗಿ ಬೆಂಗಳೂರು ಸೇರ್ಕೊಂಡ್ಬಿಡ್ತಾಳೆ ಅಂತ ಎಲ್ರಿಗೂ ಕಾನ್ಸೆಪ್ಟ್ ಇತ್ತು ತಲೆ ಒಳಗೆ. ಅದನ್ನ ಏನ್ ಮಾಡಿದೆ ಸರ್ ನಾನು, ನಂಗಿಲ್ಲ ನನ್ನ ಜಮೀನ್ ಇರೋದ್ರೆ ನನ್ನ ಮಕ್ಕಳಿಗೂ ಹೇಳ್ತಿದ್ದೆ,
ಒಂದೇ ಒಂದು ಗೆರೆ ಜಮೀನು ಮಾರಬಾರ್ದು. ಅದು ಏನಾದರೂ ನಾವು ಸಾಧನೆ ಮಾಡಬೇಕು, ತಾಯಿ ಮಕ್ಕಳು ಮಾಡಿದರೆ ಅಂತ ಅನ್ನಿಸ್ಕೋಬೇಕು. ನನ್ನ ಚಿಕ್ಕ ಮಗಳಿಗೆ ತುಂಬ ಇದೆ ಸರ್ ಅದು. ಇವತ್ತು ನನಗೆ ಮಕ್ಕಳು ಅಳಿಯರು ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಅದಕ್ಕೆ ಇವಾಗ ಹಳ್ಳಿಲೇ ಒಂದು ಮನೆ ಕಟ್ತಿದ್ದೀನಿ ಸರ್. ಇವಾಗ ನಾನು ಜಮೀನು ಇರೋದಕ್ಕೋಸ್ಕರನೇ ಸರ್. ಎಲ್ಲರೂ ಹೋಗ್ಬಿಟ್ರು ಅನ್ಕೊಂಡವ್ರು, ಇವಾಗ ಎಲ್ರಿಗೂ ಶಾಕ್ ಆಗ್ಬಿಡ್ತು ಸರ್ ಮನೆ ಕಟ್ಟೋದು ನೋಡಿ. ಆಶ್ಚರ್ಯ ಸರ್, ತುಂಬಾ ಆಶ್ಚರ್ಯ. ಅಕ್ಕ ಏನಕ್ಕ ಹಿಂಗೆ ಅಂದ್ರು. ಇಲ್ಲಪ್ಪ, ನಾವು ಮತ್ತೆ ನಮ್ಮೂರಿಗೆ ನಾವು ಬಂದ್ಬಿಡೋಣ, ಮಾಡ್ಸೋಣ, ಜಮೀನ್ ಇದೆಯಲ್ಲ ಸರ್. ಇವತ್ತು ಯಾರು ಕೈ ಬಿಟ್ರು ಭೂಮಿ ತಾಯಿ ಕೈ ಬಿಡಲ್ಲ ಸರ್. ನಾವು ಇವತ್ತು 5 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಕೊಡ್ತಾಳೆ ಸರ್. ಒಂದ್ಸಲ ಸರ್, ಎಷ್ಟೋ ಸಲ ನಂಗೆ ಅದ್ರಲ್ಲಿ ಏನೂ ಬಂದಿಲ್ಲ, ಆದ್ರೂ ಎದೆಗುಂದಿಲ್ಲ ಸರ್. ಇದ್ರ ಜೊತೆಗೆ ಈಗ ತರಕಾರಿ ಬೆಳೆ ಆಗಿರ್ಲಿ, ಹೂವಿನ ಬೆಳೆ ಆಗಿರ್ಲಿ, ಇದು ಬೆಳೀತಾ ಇದ್ದೀರಾ? ಇಲ್ಲ ಸರ್, ತರಕಾರಿ ಬೆಳೆದಿದ್ವಿ ಸರ್ ನಾವು. ಅವರಿಗೆ ಮಾಡಕ್ ಕೊಟ್ಬಿಟ್ಟಿದೆ. ಹೂವಿಂದಿನ್ನು ನಮ್ಮ ಕಡೆ ಯಾರು ಹೂವಿಂದಷ್ಟು ಇಲ್ಲ ಸರ್ ಅಲ್ಲಿ. ಯಾಕೆ ಅಂತ ಗೊತ್ತಿಲ್ಲ, ಹೂವಿಂದಿಲ್ಲ ಸರ್. ಇದೆಲ್ಲ ಮೆಕ್ಕೆಜೋಳ, ಇದೇನು ಅಲಸಂದೆ, ಇದನ್ನೆಲ್ಲ ಹಾಕ್ತಾರೆ, ಉಳ್ಳಿ ಹಾಕ್ತಾರೆ ಸರ್, ಶೇಂಗಾ ಬೆಳೀತಾರೆ, ಇದೆಲ್ಲ ಇದೆ ಸರ್ ನಮ್ಮ ಇದರಲ್ಲಿ. ಇನ್ನು ನಾನು ಹೂವಿಂದಕ್ಕಂತೂ ಹೋಗಿಲ್ಲ ಸರ್. ನೋಡ್ಬೇಕು ಸರ್, ನೆಕ್ಸ್ಟ್ ನೀರ್ ಚೆನ್ನಾಗಿ ಬಿದ್ದಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ಎಲ್ಲ ತಲೆ ಒಳಗಿದೆ ಸರ್. ಇವಾಗ ಒಂದೊಂದು ಫ್ಲಾಟಿಗೆ ಒಂದೊಂದು ಮಾಡ್ಬೇಕು, ಸಮಗ್ರ ಕೃಷಿ ಮಾಡ್ಬೇಕು. ಹೌದು ಸರ್, ಖಂಡಿತ. ನಂಗೆ KEB ಅವ್ರದ್ದಾಗಿರ್ಲಿ, ಕೃಷಿ ಇಲಾಖೆ ಅವ್ರದ್ದಾಗಿರ್ಲಿ, ಎಲ್ಲರದ್ದು ಸಪೋರ್ಟ್ ಇದೆ ಕೃಷಿ ಹೊಂಡ ಮಾಡಿಸಿದ್ದೀರಾ? ಇಲ್ಲ ಸರ್, ಇವಾಗ ಮಾಡಿಸ್ತೀನಿ ಸರ್. ನೆಕ್ಸ್ಟ್ ಮಾಡ್ತೀನಿ ಸರ್. ಆಮೇಲೆ ಎರೆಹುಳು ಗೊಬ್ಬರ ತೊಟ್ಟಿ ಅದೇನಾದ್ರು? ಇಲ್ಲ ಸರ್, ಅದು ಮಾಡಿದ್ವಿ ಸರ್ ನಾವು. ಅದು ಯಾಕೋ ಸಕ್ಸಸ್ ಆಗ್ಲಿಲ್ಲ. ಅದು ಅದೇ ಹೇಳಿದ್ನಲ್ಲ ಸರ್, ತುಂಬಾ ಎಫರ್ಟ್ ಹಾಕ್ಬೇಕಿತ್ತೇನೋ. ನಾನು ಸ್ವಲ್ಪ ಆ ಟೈಮಲ್ಲಿ ಮಕ್ಕಳದ್ದು ಜವಾಬ್ದಾರಿ ಜಾಸ್ತಿ ಆಯ್ತು ನನಗೆ, ಹಂಗಾಗಿ ಅದ್ರ ಕಡೆ ಅಷ್ಟು ಗಮನ ಕೊಡ್ಲಿಲ್ಲ ಸರ್ ನಾನು. ನೆಕ್ಸ್ಟ್ ಎಲ್ಲ ಮಾಡ್ಬೇಕು ಅಂತ ಪ್ಲಾನ್ ಇದೆ ಸರ್. ಸಮಗ್ರವಾಗಿ ಎಲ್ಲಾನು. ಹೌದು ಸರ್, ಹೌದು, ಖಂಡಿತ ಸರ್. ಅದೆಲ್ಲದನ್ನು ಮಾಡಬೇಕು. ಒಂದ್ ಕಡೆ ಕೃಷಿ ಹೊಂಡ ಮಾಡಬೇಕು, ನೀರಿನ ಶೇಖರಣೆ ಮಾಡ್ಕೋಬೇಕು. ಇಷ್ಟು ಬೋರ್ ಇದಾವಲ್ಲ ಈಗ ಒಂದೆರಡು ಬೋರಿಗೆ ಸರ್ ನಾನು ಅದನ್ನೆಲ್ಲ ಏನು ಹಂಗೆ ಹಾಕಿ ಮುಚ್ಚಿ ಬಿಡಿಸಿದ್ದೀನಿ ಸರ್. ಕೇಸಿಂಗ್ ಅಂತೀವಲ್ಲ ಸರ್, ಕೇಸಿಂಗ್ ಹಾಕ್ಸಾಕ್ಸಿ ಬಿಡಿಸಿದ್ದೀನಿ ಸರ್ ನಾನೀಗ. ಅದನ್ನೆಲ್ಲ ತಗೊಂಡು ಒಂದ್ ಕಡೆ ದೊಡ್ಡ ತೊಟ್ಟಿ ಮಾಡಿ ಕೃಷಿ ಹೊಂಡ, ಅದಕ್ಕೆಲ್ಲ ನೀರು ಶೇಖರಣೆ ಮಾಡಿ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಇದೆ ಸರ್. ಹೌದು ಸರ್. ಇದ್ರ ಜೊತೆಗೆ ಈಗ ಕೋಳಿ ಕುರಿ ಸಾಕಾಣಿಕೆ ಮಾಡೋದು, ಇದರ ಒಂದು ಯೋಜನೆ ಅಂದ್ರೆ ಅದೇನಿಲ್ಲ ಸರ್. ಅಳಿಯರಿಗೆ ಹೇಳ್ತಿದ್ದೀನಿ ಇವಾಗ 10 ಎಲ್ಲ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದ್ದಾರೆ ಸರ್. ಎಷ್ಟು ವರ್ಷ ಸಾಫ್ಟ್ವೇರ್ ಆಗಿರೋದು, ಇಲ್ಲೆಲ್ಲ ತುಂಬಾ ಜಮೀನ್ ಇರೋದ್ರಿಂದ ಅಲ್ಲಿ ದುಡಿಯೋದು. 10 ವರ್ಷಕ್ಕೆಲ್ಲ ಇಲ್ಲೇ ಬಂದು ಏನಾದ್ರೂ ಮಾಡ್ಕೊಳ್ಳಿ ನೀವು. ಇಲ್ಲಿ ಇವತ್ತು ಕೋಳಿ ಸಾಕಾಣಿಕೆಯಲ್ಲಿ ತುಂಬಾ ಇದೆ ಸರ್. ಅದು ನಮ್ದು ಜಮೀನು ಯಾರೋ ಅಂದ್ರು ಸರ್ ನಂಗೆ, ಅಲ್ಲಿ ಬೇವಿನಹಳ್ಳಿ ಪಕ್ಕದೇ ಸರ್, 1.5 ಕಿಲೋಮೀಟರ್ ಜಮೀನು. ಇಷ್ಟೊಂದೆಲ್ಲ ಜಮೀನಿದೆ, ಒಂದ್ ಕಡೆ ಏನಾದ್ರೂ ಮಾಡಕ್ ಕೊಡು ಅಂತ ಹೇಳ್ತಿದ್ರು. ಹಾಕ್ಬೋದು, ಹೌದು ಸರ್ ಅಂತಿದ್ದಾರೆ. ಹರಿಹರದಲ್ಲಿ ಸ್ವಲ್ಪ ಸೈಟ್ ಇದೆ ಸರ್. ಈಗ ಅಲ್ಲಿ ಏನಾದ್ರೂ ಈ ತರದ್ದು ಸಾಕಾಣಿಕೆ ತಲೆ ಒಳಗ್ ಬಂದಿದೆ, ಅದು ಕಾರ್ಯಗತ ಮಾಡ್ಕೋಬೇಕು ಸರ್. ಇನ್ಮೇಲೆ ಹಂಗೆ ಒಂದೊಂದೇ ಮಾಡ್ಬೇಕು ಅಂತ ಇದೀನಿ ಸರ್. ಇವಾಗ ಮಾಡ್ಬೇಕಂತ ಸರ್ ಎಲ್ಲರದು. ಈಗ ನಿಮ್ಮ ಊರಿಂದ ಜಮೀನಿನಿಂದ ಮುಖ್ಯ ಒಂದು ರಸ್ತೆಗೆ ಬರೋದಾದ್ರೆ ಸಮಸ್ಯೆ ಇದೆಯಾ ಅಥವಾ? ಸರ್ ಅದನ್ನ ಹೇಳ್ಬಾರ್ದು ಸರ್, ಅದನ್ನೇ ಹೇಳೋದು ಸರ್. 3 ಕಿಲೋಮೀಟರ್ ನಡಿಬೇಕು ಸರ್, ಬಸ್ ಇಲ್ಲ. ಬಸ್ಸು ಇಲ್ಲ. ಹನುಮನಹಳ್ಳಿ ಅಂತ ಕ್ರಾಸ್ ಇದೆ, ದಾವಣಗೆರೆಯಿಂದ ಒಂದ್ ಬಸ್ ಇದಾವ್ ಸರ್. ದಾವಣಗೆರೆಯಿಂದ ಬಂದು ಇಳ್ಕೊಂಡೆ ಅಂದ್ರೆ 10 ಗಂಟೆಗೆ, ಮತ್ತೆ ನಂಗೆ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸರ್. ಪ್ರತಿ ಸಲ ಎಲ್ರು ಕೇಳಕ್ ಆಗಲ್ಲ, ನೀವು ಕರ್ಕೊಂಡೋಗಿ. ಯಾರೋ ಸಿಕ್ಕರೆ ಅಯ್ಯೋ ನಮ್ ಗೌಡ್ರ ಹೆಂಡತಿ ನೆಟ್ಕೊಂಡು ಹೋಗ್ತಿದ್ದಾರೆ, ಊರವ್ರು ಅಂತ ಕರ್ಕೊಂಡು ಹೋಗ್ತಾರೆ. ಯಾರು ಸಿಗದಾಗ ಎಷ್ಟೋ ಸರಿ ನೆಟ್ಕೊಂಡು ಹೋಗಿದ್ದೀನಿ ಸರ್. ನೆಟ್ಕೊಂಡು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳಿ ಬಂದಿದೆ ಅಲ್ವಾ? ಅಂದ್ರೆ ಮುಖ್ಯ ಜಮೀನಿನಿಂದ ನೇರ ಒಂದು ರಸ್ತೆಗೆ ಸಂಪರ್ಕ ಕಲ್ಪಿಸೋಸ್ಕರನೇ ಈ ಒಂದು ಯೋಜನೆ ಬಂದಿದೆ. ಹೌದು ಸರ್. ಇದು ನಿಮ್ಮ ಊರಿಗೆ ಬಂದಿದೆ ಸರ್. ಇವಾಗ ನಂಗೆ ಅಷ್ಟು ಕಷ್ಟ ಆಗಲ್ಲ ಸರ್. ಈಗ ನಮ್ಮ ಊರ ಒಳಗಡೆಯಿಂದನೇ ಜಮೀನಿಗೆ ಹೋಗಕ್ಕೆ, ಜಮೀನ್ ಟು ಜಮೀನಿಗೆ ಹೋಗಕ್ಕೆ ಹತ್ರ ಇದೆ ನಂಗೆ. ದಾವಣಗೆರೆಯಿಂದ ಬಂದು ನಮ್ಮೂರಿಗೆ ಬರ್ಬೇಕು ಅಂದ್ರೆ ನಡ್ಕೊಂಡೇ ಬರ್ಬೇಕು. ಹಿಂಗ್ ಜಮೀನಿಗೆ ಹೋಗ್ಬೇಕು ಅಂದ್ರೆ ಎಲ್ಲ ರಸ್ತೆಗಳು ನಮ್ಗೆ ನಮ್ಮ MLA ಒಳ್ಳೆಯರಿದ್ದಾರೆ ಸರ್. ನಮ್ಗೆ MLA ಎಲ್ಲ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ರಸ್ತೆಗಳಾಗಿರ್ಬೋದು, ನೀರಿಂದು ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ಶಕ್ತಿ, TCಗಳು, ರೈತರಿಗೆ ಏನ್ ಬೇಕು ನಮ್ಗೆ. ಆ ಪಕ್ಷ ಈ ಪಕ್ಷ ಅಂತಲ್ಲ ಸರ್, ಪ್ರೆಸೆಂಟ್ ಯಾವ್ದಿರುತ್ತೋ ಎಲ್ಲರೂ ನಮ್ಮ ಹೊನ್ನಾಳಿ ಕ್ಷೇತ್ರದಲ್ಲಿ ಒಳ್ಳೆ ಶಾಸಕರಿದ್ದಾರೆ ಸರ್. ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸರ್. ಕೆರೆ ಇದೆ ಸರ್, ಒಳ್ಳೆ ಕೆರೆ, ಏತ ಕೆರೆ ಮಾಡಿದ್ರು ಸರ್. ಅದು ಎಲ್ಲ ಸ್ವಚ್ಛತೆ ಮಾಡಿ ಕೆರೆನೆಲ್ಲ ನೀರು ತುಂಬಿಸಿದ್ರು ಸರ್. ಹಂಗಾಗಿ ನಮ್ಗೆ ಇವಾಗ ಬೋರ್ವೆಲ್ ತುಂಬಾ ಚೆನ್ನಾಗಿ, ಎಲ್ಲರೂ ಬೋರ್ವೆಲ್ ಇಂಪ್ರೂವ್ ಇದಾವೆ ಸರ್. ಅಲ್ಲೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಾ, ಹೆಂಗ್ ನಿರ್ವಹಣೆ ಮಾಡ್ತಾ ಇದ್ದೀರಾ? ಕರೆಕ್ಟ್ ಸರ್. ಮಾರುಕಟ್ಟೆ ಅಂದ್ರೆ ಹೊನ್ನಾಳಿ ಇದೆ, APMC ಬಿಟ್ರೆ ದಾವಣಗೆರೆನೂ ಇದೆ ಸರ್. ನಾನೇನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಎಲ್ಲೂ ಮಾರುಕಟ್ಟೆಗೆ ಹೋಗ್ತಾ ಇಲ್ಲ ಸರ್. ನಮ್ದು ಜಮೀನ್ ಏನ್ ಮಾಡ್ತಾರಲ್ಲ ಅವ್ರ ಮುಖಾಂತರನೇ ಬಿಟ್ಬಿಡ್ತೀನಿ. ಅವರು APMCಗೆ ಹೋಗ್ತಾರೆ ಸರ್. ನಮ್ ಪಾಣಿ APMC ಇಲ್ಲ, ಅವ್ರು ಯಾರು ಅವ್ರು ಹಳ್ಳಿಗಳಲ್ಲಿ ಕೈ ವ್ಯಾಪಾರ ಅಂತೀವಲ್ಲ ಸರ್, ಹಂಗೆ ಕೊಡ್ತಾರೆ. ತೆಂಗಿನಕಾಯಿ ಮಾತ್ರ ಸರ್ ನಾನು ಎಳನೀರ್ನೇ ಇಷ್ಟು ದಿನ ನಂಗೆ ಕಾಯಿ ಕೆಡಿಸೋಕೆಲ್ಲ ಹಾಕ್ತಿರಲ್ಲ ಅಂತ ಎಳ್ನೀರೇ ಕೊಡ್ತಿದ್ವಿ ಸರ್. ಅವರೇ ಬಂದು ಜಮೀನಲ್ಲಿ ಬಂದು ಅವರೇ ಕೆಡಿಸ್ಕೊಂಡು ಅವರೇ ತಗೊಂಡು ಹೋಗ್ತಾರೆ
ಹೋಗ್ತಾರೆ ಸರ್. ಎಳ್ನೀರನ್ನ ತುಂಬಾ ಸಲ ಮತ್ತೆ ಒಂದು ವರ್ಷಕ್ಕಿಷ್ಟು ಅಂತೇಳಿ ಈಗ ಸರ್ ಪ್ರೆಸೆಂಟ್ ಈ ತಿಂಗಳಿಂದ ಹಂಗೆ ಕೇಣಿ ಕೊಡ್ಬೇಕಂತ ತುಂಬಾ ಕಾಯಿ ಚೆನ್ನಾಗಿದೆ ಸರ್. ಈ ಸಲ ಅವರೇ ಹೇಳ್ತಿದ್ರು ಸರ್, ಅವಾಗ ಈಗ ಅಕ್ಕ ಒಂದು ಲೋಡ್ ಕಾಯಿ ಕೆಡೋತೀವಿ ಅಕ್ಕ, ಇನ್ನು 15 ದಿನ ಒಂದು ತಿಂಗಳು ಬಿಟ್ರೆ ಒಂದು ಲೋಡ್ ಕಾಯಿ ಕೆಡೋತೀವಿ ಸರ್ ನಾವು ಅಂತೇಳಿ. ಅವ್ರೇನ್ ಮಾಡ್ತಾರೆ ಸರ್, ಇಲ್ಲಿಂದ ಎಲ್ಲ ಬಾಂಬೆಗೆ ತಗೊಂಡು ಹೋಗ್ಬಿಡ್ತಾರೆ ಸರ್. ನಂದು ಜಾಸ್ತಿ ವಹಿವಾಟ ಮುಸ್ಲಿಮ್ಸ್ ಜೊತೆ ಸರ್. ಅವ್ರು ತುಂಬಾ ಚೆನ್ನಾಗಿ ವ್ಯವಹಾರಿಕವಾಗಿ ಮೊದ್ಲಿಂದನೂ ನಾವು ಅವರು ಅಣ್ಣ ತಮ್ಮಂದ್ರಿಂದ ಹಂಗಿದ್ದೀವಿ. ಅವರು ಎಲ್ಲ ಹೇಳೇ ತಗೊಂಡು ಹೋಗ್ಬಿಡ್ತಾರೆ ಸರ್ ನನಗೆ. ಹಂಗಾಗಿ ನಮ್ದೆಲ್ಲ ಆ ಕಡೆ ಹೊರಗಡೆನೆ ಹೋಗ್ಬಿಡುತ್ತೆ ಸರ್. ಅಡಿಕೆ ಸರ್ ನಾನು ಅಲ್ಲಿ APMC ತುಮಕೋಸ್ ಅಲ್ಲೆಲ್ಲ ಏನ್ ಬಿಡಲ್ಲ ಸರ್, ಕೇಣಿ ಕೊಟ್ಬಿಟ್ಟಿರ್ತೀವಿ ಸರ್. ನಾವು ತುಂಬಾ ವರ್ಷ ಮಾಡಿದ್ವಿ ಸರ್. ನಾವೇ ಓನ್ ಆಗಿ ಅಡಿಕೆ ಬೇಯಿಸಿ ಅದನ್ನ ಕೊಯ್ಕೊಂಬಂದು ಹೌದು ಸರ್, ನಾವೇ ಮಾಡಿದ್ವಿ ಸರ್ ಅಡಿಕೆದು. ಅವಾಗೂ ನಮಗೇನು ಲಾಸ್ ಆಗಿಲ್ಲ ಸರ್, ಚೆನ್ನಾಗೇ ಇತ್ತು. ಇವಾಗ ನನಗೆ ಊರಿಂದ ಬಂದು ಮಾಡ್ಸೋದೆಲ್ಲ ಕಷ್ಟ ಆಗುತ್ತಲ್ಲ ಸರ್. ಈಗ ಅದಕ್ಕೇನು ಮಾಡ್ತೀವಿ, ಅಡಿಕೆನೂ ಬೇರೆ ಕಡೆ ಕೊಟ್ಬಿಡ್ತೀನಿ ಸರ್. ಅವರಿಗೇನೆ ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಇಸ್ಕೊಂಡ್ಬಿಡ್ತೀನಿ ಸರ್ ಅಡಿಕೆದು. ಅದರದ್ದನ್ನೇ ಒಂದು ಸ್ವಲ್ಪ ಜಮೀನಿಗೂ ಬಂಡವಾಳ ಹಾಕೋದು, ಮತ್ತು ಎಲ್ಲ ಜಮೀನುಗಳು ಇಂಪ್ರೂವ್ ಮಾಡ್ಕೊಂತ ಈಗ ಅದೊಂದು ಹೆಮ್ಮೆ ಇದೆ ಸರ್ ನಂಗೆ. ನನ್ನ ತವ್ರ ಮನೆಯಲ್ಲೂ ಎಲ್ಲರೂ ಅಂತಾರೆ, ಏನೋ ಬಿಡು ವರ್ಷದಿಂದ ವರ್ಷಕ್ಕೆ ಇಷ್ಟು ಇಂಪ್ರೂವ್ ಮಾಡ್ಕೊಂತ ಹೋಗ್ತಿದೆಯಲ್ಲ ಅಂತ. ಉಳಿಸ್ಕೋಬೇಕು ಅನ್ನೋದು ಭಾಳ ಇದೆ ಸರ್ ತಲೆ ಒಳಗೆ. ಬೆಳೆಸ್ಬೇಕು ಸರ್, ಉಳಿಸಿ ಬೆಳೆಸ್ಬೇಕು. ಅಷ್ಟು ಹಿರಿಯರು ಮಾಡಿರೋದು ಭೂಮಿ ಅಲ್ಲ ಸರ್, ನಾವು ಅದನ್ನ ಉಳಿಸ್ಕೊಂಡು ಇವತ್ತೊಂದು ಗೆರೆ ಜಮೀನ್ ತಗೊಳಕ್ಕಾಗಲ್ಲ ಸರ್. ನಮ್ಮ ಕಡೆನೆ 50-60 ಲಕ್ಷ ಹೇಳ್ತಿದ್ದಾರೆ ಸರ್ ಇವಾಗ. ಹಂಗಾಗಿ ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ ಸರ್ ನನಗೆ. ಈಗ ಇದ್ರ ಜೊತೆಗೆ ಈಗ ತಾವು ಸಮಾಜಮುಖಿ ಆಗಿ ಕೂಡ ಕಾರ್ಯ ನಿರ್ವಹಿಸ್ತಾ ಇದ್ದೀರಿ, ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ನಿಮ್ದೇ ಒಂದು ಸಂಘ ಸಂಸ್ಥೆಗಳನ್ನು ನೀವು ಸ್ಥಾಪನೆ ಮಾಡಿದ್ದೀರಾ. ಏನು ಯಾವ ಒಂದು ಸಂಘ ಅಂತ ಹೇಳ್ತೀರಾ ಸರ್? ನಂಗೆ ಸಂಘಗಳಂದ್ರೆ ಒಂದ್ 2-3 ಇದೆ ಸರ್. ಅದರಲ್ಲಿ ಎಲ್ಲ ಕೆಲವೊಂದು ಕಲ್ಚರಲ್ಲು, ಕೆಲವೊಂದು ಸಂಘಗಳಲ್ಲಿ ನಮ್ದು ಮಹಿಳಾ ಸಂಘ ಇದೆ ಸರ್. ಆ ಮಹಿಳಾ ಸಂಘ ತುಂಬಾ ಚೆನ್ನಾಗಿದೆ ಸರ್, ಇಂಪ್ರೂವ್ ಇದೆ. ನಾವೆಲ್ಲ ಅದಕ್ಕೇನು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮಗಳು, ಪ್ರತಿ ನಮಗೆ ಮಹಿಳೆಯರಿಗೆ ಏನೇನು ನಮ್ಗೆ ಆರೋಗ್ಯದಲ್ಲಿ ಇದಿರುತ್ತೋ ಪ್ರತಿ ತಿಂಗಳು ಡಾಕ್ಟರ್ಸ್ ಕರೆಸ್ತೀವಿ ಸರ್ ನಾವು. ಲಾಯರು, ಈಗ ಮಹಿಳೆಯರಿಗೆ ಎಷ್ಟೋ ಜನಕ್ಕೆ ಏನು ನಮ್ಗೆ ಲಾಯರ್ದೇನೋ ಕೋರ್ಟಿಂದ ಏನು ಗೊತ್ತೇ ಇರಲ್ಲ ಸರ್. ಎಷ್ಟೋ ಜನಕ್ಕೆ ಅದ್ರದ್ದೆಲ್ಲ ತಿಳುವಳಿಕೆ ಬೇಕಲ್ಲ. ಮತ್ತೆ ಪೋಸ್ಟ್ ಆಫೀಸಿಂದು, ಬ್ಯಾಂಕಿಂದು, ಪ್ರತಿಯೊಂದು ಇವತ್ತು ಏನು ಒಂದು ಒಬ್ಬ ಮಹಿಳೆಗೆ ಏನೇನ್ ಬೇಕು, ಗಂಡ್ಮಕ್ಳು ಇಲ್ಲದೆ ಇರೋರು ಸಹ ಇದೆಲ್ಲ ತಿಳ್ಕೊಬೇಕು, ಈ ನಾಲೆಡ್ಜ್ ಬೇಕು ಅಂತ ಹೇಳಿ. ಮಾಹಿತಿ ತುಂಬಾ ಕೊರತೆ ಇದೆ. ಹೌದು ಸರ್, ಪ್ರಚಾರ ಆದ್ರೂ ಮಾಹಿತಿ ತುಂಬಾ ಕೊರತೆ, ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಏನಾದ್ರೂ ನೀವು ಒಂದು ವಿಚಾರ ಕೇಳಿದ್ರೆ ಇದು ಈ ವಿಚಾರ ನಮ್ಗೆ ಗೊತ್ತೇ ಇಲ್ಲ ಸರ್, ಗೊತ್ತಿಲ್ಲ ಮೇಡಮ್, ಈ ತರ ಹೇಳ್ತಾರೆ. ಹೌದು ಸರ್, ಅದು ಆಗ್ಬಾರ್ದು ಅಂತಾನೆ ನಮ್ಮ ಕೆಲವೊಂದು ಸಂಘ ಎಲ್ಲರೂ ಹೇಳ್ತಾರೆ ಸರ್, ದಾವಣಗೆರೆ ನಿಮ್ದು ವಿನೂತನ ಸಮಾಜ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಮತ್ತೆ ಅದಿಷ್ಟೇ ಅಲ್ಲದೆ ಬ್ಲಡ್ ಡೊನೇಟ್ ಮಾಡೋದು, ಆಮೇಲೆ ಹೆರಿಗೆ ಹಾಸ್ಪಿಟ್ಲಿಗೆ ಹೋಗೋದು, ಅಂಧ ಮಕ್ಕಳದ್ದು ಶಾಲೆಗೆ ಹೋಗೋದು, ಈ ತರ ಎಲ್ಲ. ಆಮೇಲೆ ಅಬಲೆಯರು ಇರ್ತಾರಲ್ಲ ಸರ್, ಅಜ್ಜಿ ಅಂದ್ರೆ ಅವ್ರು ಏನೋ ಅಪ್ಪ ಅಮ್ಮ ಎಲ್ಲ ಬಿಟ್ಟೋಗಿರ್ತಾರಲ್ಲ ಮಕ್ಕಳು, ಅವ್ರಿಗೆ ಏನ್ ಬೇಕೋ ಅದೆಲ್ಲ ನಾವು ಕೈಲಿಂದಾನೇ ದುಡ್ಡು ಹಾಕ್ತೀವಿ ಸರ್. ನಮ್ಗೇನು ಎಲ್ಲಿಂದಾನು ದುಡ್ಡು ಬರಲ್ಲ. ಎಷ್ಟು ದಿವಸಕ್ಕೊಂದ್ಸಲ ಕೂಡ್ತೀರಿ? ನಾವು ಒಂದು ತಿಂಗಳಿಗೆ ಒಂದ್ಸಲ ಸರ್, ತಿಂಗಳಿಗೆ ಒಂದ್ಸಲ ಪ್ರತಿ ಗುರುವಾರ, ತಿಂಗಳು ಮೊದಲನೇ ಗುರುವಾರ ಸೇರ್ತೀವಿ ಸರ್. ಸಾಲ ಸೌಲಭ್ಯ ಕೂಡ ವ್ಯವಸ್ಥೆ ಸರ್ ಇಲ್ಲ ಸರ್, ಸಾಲ ಸೌಲಭ್ಯ ವ್ಯವಸ್ಥೆ ಅದಕ್ಕೆ ಬೇರೆ ಸಂಘಗಳು ಮಾಡ್ಕೊಂಡಿದೀವಿ ಸರ್. ಸ್ತ್ರೀ ಶಕ್ತಿ ಸಂಘಗಳು ಅದೆಲ್ಲ ಬೇರೆ ಇದೆ. ಮತ್ತೆ ಇನ್ನೇನ್ ಕಿಟ್ಟಿ ಅಂತ ಮಾಡ್ಕೊಂಡಿರ್ತೀವಲ್ಲ ಸರ್ ಮಹಿಳೆಯರು, ಅದು ಒಂದ್ ಕಡೆ ಎಂಜಾಯ್ ಇರುತ್ತೆ, ಒಂದ್ ಕಡೆ ದುಡ್ಡುನು ಉಳಿಸ ಅಂತ ಒಂದು ಇದಿದೆ ಸರ್, ಅದನ್ನ ಮಾಡ್ಕೊಂಡಿದ್ವಿ. ಈ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಬೇಕು, ಎಷ್ಟು ನಮಗೆ ಸಹಾಯ ಆಗುತ್ತೋ ಅಷ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ ಇದು ನಾವೇ ಎಲ್ಲರೂ ಖರ್ಚು ಮಾಡಿಕೊಂಡು. ಇವತ್ತು ನಮಗಿಂಥದ್ದಿಲ್ಲಪ್ಪ, ನಮ್ದೇನು ಇವತ್ತು ಓದ್ವಿ ಅಲ್ಲೊಂದು ಮಕ್ಕಳ ಸ್ಕೂಲಿಗೆ, ಅವ್ರಿಗೇನೋ ನೋಟ್ ಬುಕ್ ಇರಲ್ಲ, ಇಲ್ಲ ಪೇಸ್ಟ್ ಇಂದಿರಲ್ಲ, ಟವೆಲ್ ಇರಲ್ಲ, ಬೆಡ್ಶೀಟ್ ಇರಲ್ಲ, ಈ ಥರದ್ದು ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಹೋಗೋಗಲ್ಲಿ ಮಾಡ್ತೀವಿ. ಮತ್ತು ಬರ್ತ್ಡೇಗಳಿಗೆಲ್ಲ ಏನು ಜನ್ಮದಿನ, ವಾರ್ಷಿಕೋತ್ಸವ ಪ್ರತಿ ತಿಂಗಳು ಮಾಡ್ತೀವಿ. ಎಲ್ಲರೂ ನಾವು ಯಾವುದಾದ್ರೂ ಒಂದು ಆಶ್ರಮಗಳಿಗೆ ಅಲ್ಲಿಗೆಲ್ಲ ಹೋಗಿ ಒಂದು ಆ ಥರ ಆಚರಣೆ ಮಾಡ್ಕೊತ ಬಂದಿದ್ದೀವಿ ಸರ್. ಮತ್ತು ಹಾಸ್ಪಿಟ್ಲ್ಗಳು ಸ್ವಚ್ಛತೆ, ಮತ್ತು ಕ್ಯಾಂಪು ಸರ್, ಆರ್ಟಿಂದು, ಅದಕ್ಕೆ ಐ ಕ್ಯಾಂಪು, ಈ ಥರ ಡೆಂಟಲ್ ಕ್ಯಾಂಪು, ಈ ಥರದ್ದೆಲ್ಲ ಕ್ಯಾಂಪ್ ಮಾಡ್ತಿದ್ವಿ ಸರ್. ರಜೆ ದಿನಗಳಲ್ಲಿ ಮಕ್ಕಳಿಗಾಗಿ ಶಿಬಿರಗಳು ಮಾಡ್ತಿದ್ದೀವಿ ಸರ್. ಅವ್ರ ಶಿಬಿರಗಳು ಅದು ಕರಾಟೆ ಆಗಿರ್ಬೋದು, ಚೆಸ್ ಆಗಿರ್ಬೋದು. ಇವತ್ತಿನ ಮಕ್ಕಳಿಗೆ ಕೆಲವೊಂದು, ಆಮೇಲೆ ವಚನ ಶಿಬಿರಗಳು, ಅದ್ರದ್ದೆಲ್ಲ ಮಕ್ಕಳಿಗೆ ನಾಲೆಡ್ಜ್ ಇಲ್ಲ ಸರ್ ವಚನದ ಬಗ್ಗೆ ಇವತ್ತಿನ ಇದರಲ್ಲಿ. ಆ ಥರದ ಅರಿವು ಮೂಡಿಸೋ ಅಂತ ಕಾರ್ಯಕ್ರಮಗಳು, ಆ ಥರದ್ದೆಲ್ಲ ಮಾಡ್ತಾ ಬಂದಿದ್ದೀವಿ ಸರ್. ಸರ್ ಮತ್ತೆ ಇದ್ರ ಜೊತೆಗೆ ತಾವು ಇದು ಸ್ತ್ರೀ ಶಕ್ತಿ ಸಂಘಗಳು ಕೂಡ ಅಂತ ಹೇಳಿದ್ರಿ. ಹೌದು ಸರ್. ಈ ಸ್ತ್ರೀ ಶಕ್ತಿ ಸಂಘಗಳು ಯಾವ ರೀತಿಯಿಂದ ನೀವು ಇದರಲ್ಲಿ ಚಟುವಟಿಕೆ ಮಾಡ್ತಾ ಇದ್ದೀರಾ? ಅದು ಸರ್ ಅದೇ ಮಂತ್ಲಿ 20 ರೂಪಾಯಿ ಉಳಿಸೋದು, ವಾರಕ್ಕೆ 50 ರೂಪಾಯಿಂದ 100-200 ಈ ತರ. ಮತ್ತೆ ಅದನ್ನ ಒಂದು ತಿಂಗಳ ತಕ್ಷಣನೇ ಅದನ್ನ ಯಾರಿಗೆ ಅನಿವಾರ್ಯ ಇರುತ್ತೆ ಅವ್ರು ತಗೊಳ್ಳೋದು ಸರ್ ಅದನ್ನ. ಮತ್ತೆ ಇವತ್ತು ತುಂಬಾ ಉಪಯೋಗ ಇದೆ ಸರ್ ನಮಗೆ ಅದರಿಂದ. ಎಲ್ಲದರಲ್ಲೂ ಯಾವ್ದಕ್ಕೆ ಮಹಿಳೆಯರಿಗೆ ಏನ್ ಬೇಕಂದ್ರೂ ಲೋನ್ ಕೊಡ್ತಿದ್ದಾರೆ.
ಅದು ಆ ಥರದ್ದೆಲ್ಲ ಉಪಯೋಗ ಪಡ್ಕೊಂತಿದ್ದಾರೆ. ಮಕ್ಳ ಎಜುಕೇಷನ್ಗೆ ಎಷ್ಟೋ ಜನ ನಮ್ಮ ಸ್ನೇಹಿತರು ಮಕ್ಳ ಎಜುಕೇಷನ್ಗೆ ಅಂತೇಳಿ ತಕ್ಕೊಂತಾರೆ ಅದನ್ನ. ಆಮೇಲೆ ಮಗಳು ಮದುವೆ ಮಾಡೋದು ಅಂತ ಇರುತ್ತೆ, ಮನೆ ಕಟ್ಟೋದು, ಈ ಥರದಕ್ಕೆಲ್ಲ ಉಪಯೋಗಿಸ್ಕೊಂತೀವಿ ಸರ್. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ನಿಮಗೆ ಬರುತ್ತೆ? ಹೌದು ಸರ್, ಬರ್ತಾ ಇದೆ. ಹೌದು ಸರ್. ಯಾವ ರೀತಿಯಿಂದ ಉಪಯೋಗಿಸ್ಕೊಳ್ತಾ ಇದ್ದೀರಿ? ಅದು ಸರ್ ನನಗೆ ಅದೊಂದು ಒಳ್ಳೇದೇ ಸರ್. ಅದನ್ನ ನಾನು ಒಂದೊಂದ್ಸಲ ಅಂತೀನಿ ಸರ್, ನನ್ ಬಂದಿರೋ ದುಡ್ಡು ಅದು ಏನಕ್ಕೋ ಒಂದ್ ಕಡೆ ಹೊಲಕ್ಕೆ ಯಾವ್ದಾರು ಒಂದಕ್ಕೆ ಉಪಯೋಗ ಮಾಡ್ಕೊಳ್ಳೋಣ ಆಗಿದೆ ಸರ್, ಮಾಡಿದ್ದೀನಿ. ಅದನ್ನು ಬಂದಾಗ ಅಂತೀನಿ ಎಲ್ರಿಗೂ. ನನ್ನ ಮಕ್ಕಳದು ಇದು ಸಾಕಾಗುತ್ತೆ ಅಂತ ಹೇಳ್ತೀರಾ? ಸಾಕು ಸರ್, ಮನುಷ್ಯನಿಗೆ ಅತಿ ಆಸೆ ಅತಿ ಆಸೆ ಅಂತಲ್ಲ, ಒಟ್ಟಾರೆ ಒಂದು ಕುಟುಂಬ, ಇಬ್ರು ಗಂಡ ಹೆಂಡತಿ, ಇಬ್ರು ಮಕ್ಕಳು, ಮತ್ತೆ ಅತ್ತೆ ಮಾವ, ಈ ಇರ್ತಕ್ಕಂತ ಒಂದು ಕುಟುಂಬದಲ್ಲಿ ಈಗೇನು 4 ತಿಂಗಳಿಗೆ 2,000 ಬರುತ್ತೆ, ಇದು ಸಾಕಾಗುತ್ತಾ ಸರ್? 2,000 ಬರುತ್ತೆ, ಪ್ಲಸ್ ಮತ್ತೆ ರೇಷನ್ ಎಲ್ಲ ಫ್ರೀ ಬರುತ್ತಲ್ಲ ಸರ್, ಅಲ್ವಾ? ಅದನ್ನು ಉಪಯೋಗ ಮಾಡ್ಕೊಂಡ್ರೆ ಮಾಡ್ಬೋದು ಸರ್. ಸಾಕು. ಈಗ ಕೆಲವರು ಹಾಗಲ್ಲ ಅಂತಾರೆ, ಇದ್ಯಾಕಪ್ಪ ಇಷ್ಟು ಕೊಟ್ರು ಅಂತಾರೆ, ಮನೆನೇ ತಂದಿಟ್ರು ನಮಗೆ ತೃಪ್ತಿ ಇರಲ್ಲ ಸರ್, ಅಲ್ವಾ? ಅಲ್ಲ, ಒಟ್ಟೆ ಹೇಳಿದ್ದು ನಾನು, ಅದು ಇರೋದ್ರಲ್ಲೇ ನಾವು ಅದು ಯಾವ್ದಾರು ಒಂದಕ್ಕಾಗುತ್ತಲ್ಲ. ಇವತ್ತು 500 ರೂಪಾಯಿ ಕೂಲಿ ಸರ್ ನಮ್ಗೆ, ಅಲ್ವಾ? ನಾವು ತಿಂಗಳಿಗೆ ಒಂದ್ಸಲ ಕೆಲಸ ಮಾಡಿಸ್ತೀವಿ. ಒಂದು ತಿಂಗಳಿಗೆ 2,000 ಬಂತು ಅಂದ್ರೆ ನಾವೇ 4 ಕಾಳಿಂದ ಕೆಲಸ ಮಾಡಿಸಿರಲ್ಲ. ನಮ್ಮ ಹೆಣ್ಮಕ್ಳಿಗೆ 400 ರೂಪಾಯಿ ಕೂಲಿ, ಆಯ್ತಾ? ನನ್ನ ಮಕ್ಳಿಗೆ ಹೇಳ್ತಿರ್ತೀನಿ, ಇವತ್ತು 2,000 ಬಂದಿತ್ತೆ ಬಿಡು, ನಂದು ಅಲ್ಲಿ ಕೂಲಿಗೆ ಆಯ್ತು ಅಂತ. ಈಗ 400 ರೂಪಾಯಿ ಮಹಿಳೆಯರಿಗೆ ಕೂಲಿ ಇರುತ್ತೆ, 500 ರೂಪಾಯಿ ಇರುತ್ತೆ. ಇವತ್ತು ಔಷಧಿ ಓಡಿಸಕ್ ಕಳಿಸ್ತೀನಲ್ಲ ಸರ್, 500 ರೂಪಾಯಿ ಕೂಲಿ ಇರುತ್ತೆ. 3 ಆಳು 1,500 ಪ್ರಧಾನ ಮಂತ್ರಿ ದುಡ್ಡೇ ಹೋಗಿರುತ್ತಲ್ಲಿ. ಈ ರೀತಿಯಾಗಿ ಉಪಯೋಗ ಪಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೊಂಡಿದೀವಿ ಅಂತ ನಾನು ಅನ್ಕೊಂತೀನಿ ಸರ್. ನಿಮ್ಮೂರಲ್ಲಿ ನೇರಲಗುಂಡಿಯಲ್ಲಿ ಇಂಥದ್ದಿಲ್ಲಪ್ಪ ಅಂತಂದ್ರೆ ಏನಿಲ್ಲ ಹೇಳಿ? ಬಸ್ ಅಂತೂ ಕನ್ವೆಂಟ್ ಅಂದ್ರೆ ನಾವೇನ್ ಹೇಳ್ತೀವಿ, ಬೇಸಿಕ್ ಅಂದ್ರೆ ಸೌಲಭ್ಯ, ಮೂಲಭೂತ ಸೌಕರ್ಯ. ಅದೇ ಸರ್, ಇನ್ನಿವಾಗ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ಸರ್. ಮೊದಲು ತುಂಬಾ ಗುಡ್ಡಗಾಡು ಬಿಡ್ರಿ, ಏನು ಇರ್ಲೇ ಇಲ್ಲ. ಇವತ್ತು ನಮ್ಮೂರು ಹಂಗಿದ್ರೂ ಎಲ್ಲದನ್ನೂ ವ್ಯವಸ್ಥಿತವಾಗಿ ಮಾಡ್ಕೊಂತ ಬಂದಿದ್ದಾರೆ. ಮತ್ತೆ ನಮ್ಗಲ್ಲಿರೋ ರಾಜಕಾರಣಿಗಳಾಗಿರ್ಬೋದು, ಸ್ವಯಂ ಪ್ರೇರಿತ ಶಾಲೆ ಸರ್. ನೀವು ನಮ್ಮೂರಲ್ಲಿ ಶಾಲೆದು ತುಂಬಾ ಎಲ್ಲ ಬೇರೆ ಕಡೆ ಓದ್ಸಕ್ಕೆ ಕಳಿಸಿದ್ದು ಸರ್. 8th 7th ತನಕನೂ ಒಳ್ಳೆ ಶಾಲೆ ಇರಲಿಲ್ಲ. ಇವತ್ತು ನಮ್ಮೂರನ್ನ ದತ್ತು ಶಾಲೆಯಾಗಿ ಅದನ್ನ ದತ್ತು ತಗೊಂಡು ಬೆಂಗಳೂರಲ್ಲಿ ಒಂದು ಬ್ಯಾಚ್ ಬಂದು ಇವತ್ತು ನಮ್ದು ಮಾದರಿ ಶಾಲೆ ಆಗಿದೆ ಸರ್ ನೇರಲಗುಂಡಿಲಿ. ಹಂಗಾಗಿ ಅದು ಒಂದ್ ಕಡೆ ಇಂಪ್ರೂವ್ ಇದೆ. ದೇವಸ್ಥಾನಗಳೆಲ್ಲ. ಪಶು ಆಸ್ಪತ್ರೆ ಇದೆಯಾ? ಪಶು ಆಸ್ಪತ್ರೆ ಒಂದಿಲ್ಲ ಸರ್, ಪಕ್ಕದಲ್ಲಿದೆ. ಅಂದ್ರೆ ಕುಂದೂರ್ ಅಂತ ಇದೆ ನಮಗೆ. ನಾಡ ಕಚೇರಿ ಎಲ್ಲ ಅಲ್ಲೇ ಇದೆ ಸರ್. ಅಂಗನವಾಡಿ ಕೇಂದ್ರ? ಅಂಗನವಾಡಿ ಕೇಂದ್ರ ಇದೆ, ತುಂಬಾ ಚೆನ್ನಾಗಿ ನಡೀತಾ. 2 ಇದೆ ಸರ್. ಸಮುದಾಯ ಆರೋಗ್ಯ ಕೇಂದ್ರ? ಹೌದು ಸರ್, ಅದಿಲ್ಲ ಸರ್, ನಾವು ಪಕ್ಕದ ಹಳ್ಳಿಗೆ ಹೋಗ್ಬೇಕು. ಸಮುದಾಯ ಆರೋಗ್ಯ ಅದು ಇಷ್ಟು ಗ್ರಾಮಕ್ಕೆ ಒಂದಂತ ಕೊಡ್ತಾರಲ್ಲ ಸರ್, ಹಂಗಾಗಿ ನಮ್ದು ಆ ಕಡೆ ಸೇರುತ್ತೆ. ಆದ್ರೂ ಏನಂತ ತೊಂದ್ರೆ ಅಂತ ಏನಿಲ್ಲ ಸರ್. ಇವತ್ತು ಹೇಳ್ಬೇಕಂದ್ರೆ ಕೃಷಿ ಪತ್ತಿನ ಸಹಕಾರ ಸಂಘ ಇದೆ ಸರ್. ಕೃಷಿ ಪತ್ತಿನ ಸಹಕಾರ ಸಂಘಕ್ಕೂ ಮೊನ್ನೆ ನಾನು ಅದಕ್ಕೂ ಕಾಂಪಿಟೇಷನ್ ಮಾಡಿದೆ ಸರ್. ನನಗೇನೋ ಒಂದು ಆಸೆ ಇತ್ತು, ಅಲ್ಲಿ ಹೋಗಿ ನಾನು ಒಂದು ಎಲೆಕ್ಷನ್ ಏನೋ ಒಂದು ಡೈರೆಕ್ಟರ್ ಆಗ್ಬೇಕು. ತುಂಬಾ ಚೆನ್ನಾಗಿ ನಡೀತಿದೆ ಸರ್. ಅಲ್ಲಿ ಸಾಲ ಕೊಡ್ತಾರಲ್ಲ ಸರ್, ಅದೆಲ್ಲ ಉಪಯೋಗ ಪಡ್ಕೋಬೇಕು ನಾವು ರೈತರು. ಅಲ್ಲಿ ತುಂಬಾ ಬಡ್ಡಿನೇ ಇಲ್ಲ ನಮಗೆ. ಅದೇನು ಒಂದ್ಸಲ ಕೊನೆಗೆ ನಮಗೆ ದುಡ್ಡು ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಕಟ್ಟಿದ್ರೆ ಮುಗಿದೋಯ್ತದ್ದು. ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಎಕರೆಗೆ ಇಷ್ಟು ಅಂತ ಕೊಡ್ತಾರೆ ಸರ್ ಅವರು. ಅದನ್ನ ಉಪಯೋಗ ಮಾಡ್ಕೊಂಡು ಅದರಲ್ಲೂ ನಾವು ಉಪಯೋಗ ಮಾಡ್ಕೊಂಡಿದೀವಿ ಸರ್. ತುರ್ತಾಗಿ ನಿಮಗೆ ಹಣದ ಒಂದು ಮೂಲ ಬೇಕು ಅಥವಾ ಹಣದ ಒಂದು ವ್ಯವಸ್ಥೆ ಆಗ್ಬೇಕಂತಂದ್ರೆ ನೀವು ಯಾರ ಹತ್ರ ಸಂಪರ್ಕ ಮಾಡ್ತೀರಾ? ಬ್ಯಾಂಕಿನವ್ರ ಹತ್ರನೋ, ಇಲ್ಲ ಸಂಬಂಧಿಕರ ಹತ್ರನೋ, ಇಲ್ಲ ಅಕ್ಕಪಕ್ಕದ ರೈತರ ಹತ್ರನೋ, ಹೇಗೆ? ಅದೇ ಸರ್, ಅದು ಒಂದೊಂದ್ಸಲ ಹೆಂಗಾಗುತ್ತೆ, ನಾವು ರೈತರ ಹತ್ರ ಅನ್ನೋದಕ್ಕಿಂತ ಈಗ ಬ್ಯಾಂಕ್ ಅಲ್ಲಿ ಕೇಳ್ತೀವಿ ಸರ್. ನಾವು ಬ್ಯಾಂಕ್ ಅಲ್ಲಿ ತಗೊಂತ, ಯಾಕೆಂದ್ರೆ ಅದು ರಿಸ್ಕ್ ಇಲ್ಲದ್ದು. ಈಗ ಜನಗಳ ಮೇಲೆ ಹೋದ್ವಿ ಅಂದ್ರೆ ಅವ್ರು ಕೊಡೋವರೆಗೂ ಬಿಡಲ್ಲ, ಹೌದು ಅಲ್ವಾ? ಮತ್ತೆ ಅಲ್ಲಿ ಇಷ್ಟು ಇಂಟ್ರೆಸ್ಟ್ ಅಂತ ಇರುತ್ತೆ. ಇವಾಗೆಲ್ಲ ಡಬಲ್ ಬಡ್ಡಿ ಸರ್. ಅದಕ್ಕೆ ನೋಡಿದ್ರೆ ಬ್ಯಾಂಕಿಗೆ ಇವಾಗ ನೀವು ಹೇಳೋದಕ್ಕೆ ಹೇಳ್ತೀನಿ ಸರ್. ಬ್ಯಾಂಕ್ ಅಂದ್ರೆ ನಂಗೆ ಪ್ರಗತಿ ಕೃಷ್ಣ ಬ್ಯಾಂಕ್ ಇದೆ. ಆ ಬ್ಯಾಂಕ್ನವ್ರ ಮ್ಯಾನೇಜರ್ ನನಗೆ ಇವತ್ತು ತುಂಬಾ ಖುಷಿ ಪಡ್ತಾರೆ. ನಮ್ಮ ಮೇಡಮ್ ನಿಮ್ಮಂತವ್ರು ಬರ್ಬೇಕು, ನಮ್ಮ ಬ್ಯಾಂಕ್ ಉಳಿಸಕ್ಕೆ, ನಮ್ಮ ಬ್ಯಾಂಕ್ ಬೆಳೆಸಕ್ಕೆ ಅಂತಾರೆ ಸರ್ ಅವರು. ನಾನು ಏನಿದ್ರು ಬ್ಯಾಂಕಲ್ಲೇ ವ್ಯವಹಾರ ಮಾಡ್ಕೊಳ್ತೀನಿ ಸರ್ ನಾನು. ಈಗ ಸ್ವಯಂ ಉದ್ಯೋಗದ ಕುರಿತು ಏನು ಹೇಳ್ತೀರಾ? ಯಾಕಂದರೆ ಮಹಿಳೆಯರು ಈ ಟಿ ವಿ ಧಾರಾವಾಹಿಗಳನ್ನು ನೋಡಿಕೊಂಡು ತಮ್ಮ ಧನಾತ್ಮಕ ಒಂದು ಸಮಯನ ವ್ಯರ್ಥ ಮಾಡ್ತಾ ಇರ್ತಾರೆ. ಸೊ ಇಂಥವರಿಗೆ ನೀವು ಏನು ಹೇಳ್ತೀರಾ? ಖಂಡಿತ ಸರ್. ಟಿ ವಿ ಅಂದ್ರೆ ಸೋಮಾರಿ ಪೆಟ್ಟಿಗೆ ಅಂತ ಮೊದಲಿಂದನೂ ಹೇಳ್ತಾರೆ. ಅದ್ರ ಮುಂದೆ ಹೋಗಿ ನಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಬಿಡುವಿನ ಸಮಯದಲ್ಲಿ ನಿನ್ಗೆ ಹೊರಗೆ ಹೋಗೋಕ್ಕಾಗಲ್ವಾ? ನಾವು ಆ ಸಮಯದಲ್ಲಿ ಸರ್ ನಾವು ಇವತ್ತು ಯೋಗ ಮಾಡೋದಿದೆ, ಧ್ಯಾನ ಮಾಡೋದಿದೆ, ನಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕಲ್ಲ. ಮತ್ತೆ ನಾವು ಒಂದು ವಾಕ್ ಆಗುತ್ತೆ ಸರ್. ನಮ್ಮ ಜಮೀನಿಗೆ ನಾವು ಹೋದ್ರೆ ವಾಕ್ ಆಗುತ್ತೆ. ಅಲ್ಲಿ ಕುತ್ಕೊಂಡು ಯಾವುದೋ ಧಾರಾವಾಹಿ ನೋಡಿ, ಅತ್ತೆ ಸೊಸೆ ಅಣ್ಣ ತಮ್ಮನ ಮಧ್ಯೆ ತಂದಿಡ ಅಂತ ಧಾರಾವಾಹಿಗಳು ನೋಡೋದಕ್ಕಿಂತ ಅದ್ರ ಮಧ್ಯೆ ಇವಾಗ ನಮಗೆ ಆಕಾಶವಾಣಿಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತವೆ ಸರ್. ನಾನು ಇವತ್ತು ಹೇಳ್ತೀನಿ ಸರ್, ನಾನು ಹೆಚ್ಚಿಗೆ ನಾನು ಪಡ್ಕೊತಿರೋದು ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ. ಪ್ರತಿ
ಪ್ರತಿದಿನ ಕೇಳ್ತೀನಿ, ಅದ್ರಲ್ಲಿ ಬರೋ ಅಂಥದ್ದನ್ನೇ ನಾನು ತಿಳ್ಕೊಂಡಿರ್ತೀನಿ ಸರ್ ನನ್ನ ಇದರಲ್ಲಿ. ಮತ್ತು ಅಂತಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾವೆ, ಆರೋಗ್ಯದ ಕಾರ್ಯಕ್ರಮ ಬರ್ತಾ ಇದೆ. ಇಂಥವೆಲ್ಲ ತಿಳ್ಕೊಂಡು ನಾವು ಅದರಲ್ಲೇ ಬೇಕಾದಷ್ಟು ಇಂಪ್ರೂವ್ ಆಗ್ಬೋದು ಸರ್. ನಾವು ಹಂಗೆ ಮಾಡ್ಕೊಂತಾನೆ ಹೋಗ್ತಿದ್ದೀವಿ ಸರ್. ನಾವು ಹಿಂಗೆ ಕಾರ್ಯಕ್ರಮಗಳು ಕೇಳೋದ್ರ ಮುಖಾಂತರನೇ ಚಟುವಟಿಕೆ ಅಂದರೆ ನಮ್ಗೆ ಬೇರೆ ಏನಿಲ್ಲ ಸರ್. ಜಮೀನಿಗೆ ಹೋಗ್ಬಿಡೋದು, ವಾಕ್ ಹೋದಂಗೆ ಆಗುತ್ತೆ ನಮಗೆ. ಅಲ್ಲೇ ನೋಡೋಣ, ಅದ್ಯಾಕೆ ಟಿ ವಿ ಮುಂದೆ ಕೂತ್ಕೊಂಡು ಸಮಯ ವ್ಯರ್ಥ ಮಾಡಬೇಕು. ನನಗೆ ಸ್ವಲ್ಪ ಬರೀ ಹವ್ಯಾಸ ಇದೆ ಸರ್. ನನ್ನ ಟೈಮನ್ನ ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ, ಹೌದು ಸರ್, ಸಾಹಿತ್ಯ ಕ್ಷೇತ್ರದಲ್ಲಿ ಅದು ಈಗ 10 ವರ್ಷದಿಂದ ಸರ್ ನಾನು ಪುಸ್ತಕ ಬರೀಬೇಕು ಅಂತ ಕವನ ಕವಿತೆಗಳು ಎಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀನಿ ಸರ್. ಒಂದು ಕತೆ ಬರ್ದೆ ಸರ್, ದೊಡ್ಡರಂಗೇಗೌಡರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಲ್ಲಿ, ಅವರು ಮುಖೇನ ಒಂದು ಪುಸ್ತಕದಲ್ಲಿ ಒಂದು 5 ಜನಕ್ಕೆ ಒಂದು ಪುಸ್ತಕ ಬರೆಯಕ್ಕೆ ಅವಕಾಶ ಕೊಟ್ಟಿತ್ತು ಸರ್ ಸಾಹಿತ್ಯ ಪರಿಷತ್ತು. ಅದರಲ್ಲಿ ನಂದು ಒಂದು ದೊಡ್ಡರಂಗೇಗೌಡರು ಸಮ್ಮುಖದಲ್ಲಿ ಒಂದು ಕತೆ ಬಿಡುಗಡೆ ಆಗಿದೆ ಸರ್. ಕವಿತೆಗಳನ್ನ ಬರ್ದಿಟ್ಟಿದ್ದೀನಿ ಸರ್. ತುಂಬಾ ಕವಿತೆಗಳು 400 ದಾಟಿದೆ. ಅದನ್ನ ಪುಸ್ತಕ ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಸರ್. ಸದ್ಯದಲ್ಲಿ ನನಗೆ ಅದಿದೆ ಈಗ ತಲೆ ಒಳಗೆ. ಖಂಡಿತ ಸರ್, ನನಗೆ ಅದು ಒಂದು ಅಚೀವ್ ಮಾಡಬೇಕು. ನನಗೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಸಾಹಿತ್ಯ ಕ್ಷೇತ್ರದಲ್ಲಿ ಶರಣ ಸಾಹಿತ್ಯ ಪರಿಷತ್ ಇದೆಯಲ್ಲ ಸರ್, ಅದರಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀನಿ. ಅದರಲ್ಲೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಬರ್ತೀನಿ. ದತ್ತಿ ಕಾರ್ಯಕ್ರಮ ಅಂತ ಗೊತ್ತಿದೆ ಅನ್ಸುತ್ತೆ ಸರ್. ಆ ಥರದ ದತ್ತಿ ಕಾರ್ಯಕ್ರಮಗಳು ಇವತ್ತು ನನ್ನ ಅತ್ತೆ ಮಾವಂದು ಸುಮ್ಮನೆ ಆರಾಧನೆ ಮಾಡಿ ದುಡ್ಡು ವೆಚ್ಚ ಮಾಡೋದಕ್ಕಿಂತ ದತ್ತಿ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಂಡ್ರೆ, ಇವತ್ತು ನಮ್ಮ ಮನೆಯವ್ರ ಹೆಸರಿಗೆ 5,000 ಕೊಟ್ಟೆ ಅಂದ್ರೆ ಅಲ್ಲಿ ಒಂದ್ ಕಡೆ ಅದು ದತ್ತಿ ಕಾರ್ಯಕ್ರಮ ಮಾಡ್ತಾರಲ್ಲ ಸರ್, ಅಲ್ಲಿ ಊಟ ಹಾಕ್ತಾರೆ. ಅದು ಹಂಗೆ ಬೆಳ್ಕಂತ ಹೋಗುತ್ತೆ ಸರ್, ನೇರ ದೇವರಿಗೆ ಕೊಟ್ಟಂಗ ಆಗುತ್ತೆ ಸರ್. ಆ ತರದವೆಲ್ಲ ಇದಾವೆ ಸರ್ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ. ಹಂಗೆ ಟೈಮ್ ಹಿಂಗೆ ಸರ್, ನಾವು ಒಂದು ಕೂಡ್ತೀವಿ ಸರ್ ಎಲ್ಲ ಒಂದ್ ಕಡೆ. ಇವತ್ತೇನೋ ಒಂದು ಶೋಭಾನೆ ಎಲ್ಲ ಹೋಗ್ಬಿಟ್ಟಿದಾವೆ ಅಂತದೊಂದು ನಮ್ದು ಒಂದು 100 ಟೀಮ್ ಇದೆ ಸರ್, ವಚನದ ಟೀಮ್. ಎಲ್ಲಾ ಟೀಮ್ಗಳವರೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ಕೊಡ್ತಿರ್ತೀವಿ. ನಾವು ಯಾವ್ದು ದುಡ್ಡಿಗಾಗಿ ಮಾಡಲ್ಲ ಸರ್. ನಮಗೆ ಆ ದುಡ್ಡು ಬೇಕಂದ್ರೆ ಅವ್ರು ಇಷ್ಟಪಟ್ಟು ಸರ್, ಅವ್ರು ಬೇಕಂದ್ರೆ ಕೊಡ್ಲಿ, ಇಲ್ಲ ಅಂದ್ರೆ ನಮ್ಗೇನು ದುಡ್ಡೇ ಬೇಕಂತಿಲ್ಲ. ನಾವು ಈ ತರದ್ದು ಅಲ್ಲಿ ಸುಮ್ಮನೆ ಕಾಲಹರಣ ಯಾರು ಮಾಡಲ್ಲ ಸರ್. ನಾವು ನಮ್ಮ ಮಹಿಳೆಯರು ಏನಿದ್ದೀವಿ, ಸ್ವಯಂ ಉದ್ಯೋಗಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದೀರಾ ಸರ್? ಸ್ವಯಂ ಉದ್ಯೋಗ ಅಂತ ಇನ್ನು ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಈ ಹಿಟ್ಟಿನ ಗಿರಣಿನೋ ಇಲ್ಲ ಹಪ್ಪಳ ಮಾಡ್ತಕ್ಕಂಥ ಒಂದು ಮಷೀನೋ, ರೊಟ್ಟಿ ಮಾಡ್ತಕ್ಕಂಥ ಒಂದು ಮಷೀನೋ, ಇಲ್ಲ ಬೇರೆ ಒಂದು ಸ್ವಂತ ಉದ್ಯಮದಲ್ಲಿ ತೊಡಗಿಸ್ಕೊಳ್ಳಕ್ಕೆ, ಹೌದು ಸರ್, ಅವರು ಮಹಿಳೆಯರು ಕೂಡ ಆರ್ಥಿಕ ಸಬಲರಾಗಬೇಕು. ಜೊತೆಗೆ ಉದ್ಯೋಗದ ಒಂದು ಖಾತ್ರಿ ಅವರಿಗೆ ದೊರಕಿ ಇನ್ನೊಬ್ಬರಿಗೂ ಕೂಡ ಅವರು ಉದ್ಯೋಗ ಕೊಡೋ ಒಂದು ಸಂದರ್ಭ ಇರುತ್ತೆ. ಖಂಡಿತ ಆ ಥರದ್ದು ನಮ್ಮ ಹಳ್ಳಿಲಿ ಇನ್ನೂ ಹಂಗೇನ್ ಮಾಡ್ಕೊಂಡಿಲ್ಲ ಸರ್ ಯಾರನ್ನು. ಎಲ್ಲ ವೈಯಕ್ತಿಕವಾಗಿ ಎಲ್ಲ ಅವ್ರವ್ರದ್ದು ಜಮೀನಿನ ಕೆಲಸ ಮಾಡ್ಕೊಂಡು ಯಾವುದೇ ಒಂದು ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಅಥವಾ ಸರ್ಕಾರಿ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿಲ್ವಾ, ಅಥವಾ ಅವರ ಸಹಕಾರ ತಗೊಳ್ತಾ ಇಲ್ವಾ? ಅವ್ರದ್ದು ಸಹಕಾರ ತಗೊಂತಿಲ್ಲ ಸರ್. ಅಂದ್ರೆ ನಮ್ಗೆ ಈ ತರ ರೊಟ್ಟಿದೆಲ್ಲ ಇದೆ, ನಾವು ಸಮಾಜದಿಂದ ಮಾಡ್ತಿದೀವಲ್ಲ ಸರ್. ಅಲ್ಲಿ ಬ್ಯಾಗ್ ಎಣತೆಗಳು, ಬ್ಯಾಗಿಂದು, ಮತ್ತೆ ಫ್ಲವರ್ಸ್ದು, ಮತ್ತೆ ಇದು ಬ್ಯೂಟಿ ಪಾರ್ಲರ್ದು ಅದ್ರದ್ದೆಲ್ಲ ಮಾಡ್ತಿದೀವಿ ಸರ್. ಅಲ್ಲಿ ಸಮಾಜದಲ್ಲಿ ಮಾಡ್ತಿದೀವಿ. ಅಲ್ಲಿಂದ ಬಂದು ನಮ್ಮ ಹಳ್ಳಿಲಿ ಬಂದ್ವಿ ಅಂದ್ರೆ ಇನ್ನು ಮಹಿಳೆಯರು ಯಾರು ಅಷ್ಟೊಂದು ಮುಂದೆ ಬಂದಿಲ್ಲ ಸರ್. ಇನ್ನು ಎಲ್ಲ ಅವರೆಲ್ಲ ಕೂಲಿ ಮಾಡ್ತಾರೆ, ಇಲ್ಲ ಹಿಂಗೆ ಮೊದ್ಲಿಂದನೂ ಅವ್ರೇನ್ ಮಿಷಿನ್ ಅದೆಲ್ಲ ಇಟ್ಕೊಂಡು ಮಾಡೋರು ಹಂಗ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಸರ್ ಸಂಘಗಳಲ್ಲಿ ಮಿಷಿನ್ಗಳು ಬರ್ತಿದೆಯಲ್ಲ, ಮಹಿಳೆಯರಿಗೆ ಮಿಷಿನ್ ಕೊಟ್ರಲ್ಲ ಮೊನ್ನೆ, ಹಂಗಾಗಿ ಹೊಲಿಗೆ ಮಿಷಿನ್ ಅದು ವಿಶ್ವಕರ್ಮ ಯೋಜನೆ ಅಡಿ ಅದನ್ನ ಉಪಯೋಗ ಪಡ್ಕೊಂಡಿದೀವಿ ಸರ್ ನಮ್ಮ ಹಳ್ಳಿಲಿ. ಒಟ್ಟಾರೆ ಏನು ಎಷ್ಟು ಖರ್ಚು ಬರ್ತಂತ ಹೇಳ್ತೀರಾ ನೀವು? ಇದು ಎಲ್ಲ ಕೃಷಿ ಚಟುವಟಿಕೆ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀರಾ, ಹೇಗೆ ಹೊಂದಾಣಿಕೆ ಮಾಡ್ಕೊಂತೀರಾ ಖರ್ಚು ವೆಚ್ಚಕ್ಕೆ? ಮಾಡ್ತೀನಿ ಸರ್, ಅದು ಜಮೀನಿಗೆ ಹಾಕ್ತಾ ಹೋಗ್ತೀನಿ, ಅದ್ರ ಜೊತೆಗೆ ಅಲ್ಲಿಗೆ ಹಾಕ್ಬಿಡ್ತೀನಿ. ಮತ್ತೆ ಒಂದೊಂದ್ ಕಡೆ ನೀವ್ ಹೇಳ್ದಂಗೆ ಸರ್, ಈಗ ಅದಕ್ಕೆ ಸರ್ ಹೇಳೋದು, ಒಬ್ಬ ಮಹಿಳೆ ಪುರುಷ ಎಷ್ಟು ಹಿಂದೆ ಇರ್ತಾನೋ ಬೆನ್ನಿನ ಹಿಂದೆ ಅಂತಾರೋ, ಒಬ್ಬ ಮಹಿಳೆಗೆ ಪುರುಷನೂ ಅಷ್ಟೇ ಇರ್ತಾನೆ. ಪುರುಷನಿಂದ ಮಹಿಳೆ ಇರೋದಷ್ಟೇ ಅಲ್ಲ, ನಾವು ಮಾಡ್ಬೇಕಾದ್ರೆ ಮಹಿಳೆಯರು ಇದ್ದಿದ್ರಲ್ಲ ತುಂಬಾ ಜಾಣರಿರ್ತಾರೆ ಸರ್. ಇವತ್ತಿಂದ್ರಲ್ಲಿ ಮಹಿಳೆಯರು ಇಂತಿಂತದ್ದು ಇಷ್ಟಿಷ್ಟು ಅಂತೇಳಿ ನಾನಂತ ಹಂಗೆ ಮಾಡೋದು ಸರ್. ಈ ತಿಂಗಳು ಇದಕ್ಕಿಷ್ಟು ಖರ್ಚು, ಇದಕ್ಕೆ ಜಮೀನಿಂದ ಬೇರೆ, ನಾನು ಓಡಾಡೋದು ಬೇರೆ, ಯಾವ್ದಾದ್ರು ಮಾಡೋದಿದ್ರೆ ಬೇರೆ, ಮಕ್ಕಳಿಗೆ ಬೇರೆ, ನಿಂಗೆ ಬರೋದ್ರಲ್ಲಿ ಇವತ್ತು 10,000 ಬರಲಿ ಸರ್, ಇದು 2,000 ಇದಕ್ಕೆ, ಇದು 1,000 ಇದಕ್ಕೆ, ಇದು 500 ಇದಕ್ಕೆ. ಈ ತರ ನಾವು ಪ್ಲಾನ್ ಮಾಡ್ಕೊಂತ ಹೋದ್ರೆ ನಮಗೆ ಯಾವತ್ತೂ ನಮಗೆ ಭೂಮಿ ತಾಯಿನೂ ಕೈ ಬಿಡಲ್ಲ, ದುಡ್ಡಿಂದು ತೊಂದರೆನೂ ಆಗಲ್ಲ, ಇದೆ ಅಂತೇಳಿ ದುಂದು ವೆಚ್ಚನೂ ಮಾಡಕ್ ಹೋಗಲ್ಲ. ಕರೆಕ್ಟಾಗಿ ನಂದು ವರ್ಷದಿಂದ ನನಗೇನು ಫಸಲು ಬರುತ್ತಲ್ಲ ಸರ್, ನಾನು ಇವತ್ತಿಗೂ ನಾನು ಎಲ್ಲೂ ಸಾಲ ಮಾಡಿಲ್ಲ ಸರ್. 2 ಮಕ್ಕಳು ಮದುವೆ ಮಾಡಿದ್ರು ಕೂಡ ಅದೇನು ಬರುತ್ತೋ, ಹುಣಸೆ ಮರದ್ದು ಬಂದಿರುತ್ತೆ ಅದನ್ನ ಒಂದ್ ಕಡೆ ಬಂಗಾರಕ್ಕೆ ಹಾಕ್ಬೇಕು, ಇದ್ರದ್ದು ಬಂದಿರುತ್ತೆ, ಅಡಿಕೆದ್ ಬಂದಿರುತ್ತೆ, ದೊಡ್ಡದಕ್ಕೆ ಉಪಯೋಗಿಸ್ಕೋಬೇಕು, ಈ ತೋಟದ ಬಂದಿರುತ್ತೆ, ಇದನ್ನ ನಾವು ಜಮೀನಿಗೆ ಹಾಕ್ಬೇಕು, ಬೋರಿಗೆ, ಈ ತರ ಸರ್ ಒಂದೇನೋ ಪ್ಲಾನ್ ಸರ್. ಅದನ್ನ ಮಾಡ್ಕೊಂಡು ಬುಕ್ ಬರ್ದಿರ್ತೀರಾ? ಖಂಡಿತ ಸರ್, ಏನ್ ಬಿಟ್ರು ಅದು ಬಿಡಲ್ಲ. ಪ್ರತಿಯೊಂದು ಇವತ್ತು ₹5 ನಾನು ಮಾಡ್ತಿದ್ದೀನಿ ಖರ್ಚು ಅಂದ್ರೆ ಬರ್ದಿರ್ತೀನಿ ಸರ್. ಅದನ್ನೇ ನನ್ನ ಮಕ್ಕಳು ಲೆಕ್ಕ. ನಾನು ಗಣಿತದಲ್ಲಿ ತುಂಬಾ
ವೀಕ್ ಇದ್ದೀನಿ ಸರ್ ನಾನು. ನನಗೆ ತಕ್ಷಣ ಕೇಳಿದ್ರೆ ಹೇಳೋದೇ ಇಲ್ಲ, ಹೌದಲ್ಲ ಎದು ಖರ್ಚು ಮಾಡಿದೆ ಅಂತ. ಅದಕ್ಕೆ ಅದೊಂದು ಸರ್ ನಮ್ಮ ಅಪ್ಪ ಬರೀತಿದ್ರು ಸರ್, ನಾವು ಹುಟ್ಟಿದ್ದು ಪ್ರತಿಯೊಂದು ಡೇಟು ಏನು ಆರತಿ ಆಗಿದ್ದು ಯಾವುದನ್ನು ಮಿಸ್ ಮಾಡ್ತಾರೆ ಸರ್ ನಮ್ಮಪ್ಪ. ಅದು ನನಗೂ ಬಂದ್ಬಿಟ್ಟಿದೆ. ನಾನು ಪ್ರತಿ ವರ್ಷ ಏನು ಕೇಳಿದ್ರು ಫಸ್ಟ್ ಹೊಸ ಡೈರಿ ತರಿಸ್ಕೊಂಡ್ಬಿಡ್ತೀನಿ ಸರ್. ಇವತ್ತು ಒಂದು ಪಿನ್ ಟು ಪಿನ್ ಡೈರಿ ಬರೀ ಅಭ್ಯಾಸ ಇದೆ ಸರ್. ಒಳ್ಳೆ ಇದು ಎಲ್ಲರೂ ಅನುಸರಿಸಿದರೆ ತುಂಬಾ ಒಳ್ಳೇದಲ್ವಾ? ಒಳ್ಳೇದು ಸರ್ ಎಲ್ರಿಗೂ. ಇವತ್ತು ನಾವೇನ್ ಖರ್ಚು ಮಾಡಿರ್ತೀವಿ ಏನು ಯಾರಿಗೂ ನೆನಪಿರಲ್ಲ. ಇದು ಡೈರಿ ಅನ್ನೋದೇನಿದೆಯಾ ಸರ್ ಬರೆದ್ರೆ ಕೃಷಿಗೆ ಪ್ರತಿದಿನ ಸರ್ ಇವತ್ತಿಷ್ಟು ಆಳೋದ್ರು, ಇವತ್ತಿಷ್ಟು ಹೊಲದಲ್ಲಿ ಇಷ್ಟು ಕೆಲಸ ಮಾಡಿಸ್ದೆ, ಇವತ್ತು ಡ್ರಿಪ್ಪಿಗೆ ಇಷ್ಟು ಖರ್ಚಾಯ್ತು, ಬೋರ್ವೆಲ್ಗೆ ಇಷ್ಟು ಖರ್ಚಾಯ್ತು, ನಮ್ಮ TC ಪ್ರತಿಯೊಂದು ಸರ್ ಯಾವುದನ್ನು ಬಿಡಲ್ಲ. ಎಲ್ಲರೂ ನಗ್ತಾ ಇರ್ತಾರೆ ನನಗೆ ನೋಡಿ, ಅಪ್ಪನ ಮಗಳಿವಳು ಅಂತ ನಮ್ಮ ಫ್ಯಾಮಿಲಿಲಿ. ಅದು ನನಗೆ ತುಂಬಾ ಇದೆ ಸರ್. ನನಗೆ ಈಗ ನೀವೇ ಹೇಳಿದ ಹಾಗೆ ಪ್ರತಿಯೊಂದು ಹೆಣ್ಣು ಮಗಳ ಹಿಂದೆ ಪುರುಷರ ಒಂದು ಇದು ಸಹಾಯ ಇರುತ್ತೆ, ಅಥವಾ ಅವರ ಒಂದು ಸಹಕಾರ ಇರುತ್ತೆ ಮುಂದೆ ನೀವು ಹೋಗಕ್ಕೆ. ಮತ್ತೆ ಪ್ರತಿಯೊಂದು ಪುರುಷನ ಹಿಂದೆ ಒಬ್ಬ ಹೆಣ್ಣು ಮಗಳ ಒಂದು ಇದು ಕೂಡ ಸಹಾಯ ಇರುತ್ತೆ ಅಂತ ಹೇಳ್ತೀರಾ. ಈಗ ನಿಮ್ಮ ಇಷ್ಟೊಂದು ಉತ್ಸಾಹಕ್ಕೆ ಯಾರು ಪ್ರೇರಣೆ ಅಂತ ಹೇಳ್ತೀರಾ ಸರ್? ನನಗೆ ಒಂದ್ ಕಡೆ ನಮ್ಮಪ್ಪ ಇಲ್ಲಿ ಬಂದ್ರೆ ನನಗೆ ಇಷ್ಟು ಇವತ್ತು ಮನೇಲಿ ನೋಡಿದಿರ ಸರ್ ನೀವು, ಗಂಡ ಸಪೋರ್ಟ್ ಮಾಡಲ್ಲ, ಅತ್ತೆ ಮಾವ ಸಪೋರ್ಟ್ ಮಾಡಲ್ಲ. ಮೇನ್ ಆಗಿ ಅತ್ತೆ ಕೊಟ್ರೆ ಗಂಡ ಕೊಟ್ಟಿರಲ್ಲ, ಗಂಡ ಕೊಟ್ರೆ ಅತ್ತೆ ಕೊಟ್ಟಿರಲ್ಲ. ಜೀವನ ಪೂರ್ತಿ ಅಲ್ವಾ, ಯಾಕೆ ಹೋಗ್ಬೇಕು ಹೊರಗೆ, ಯಾಕೆ ನಿಂಗೆ ಸಪೋರ್ಟ್. ಇಲ್ಲಿ ಅಪ್ಪನ ಮನೆಗೆ ನಮ್ಮಮ್ಮ ಹೊಡಿತಿದ್ರು ಸರಿ. ಶನಿವಾರ ಬಂತು ಅಂದ್ರೆ ಅಮ್ಮ ಹೊಲಕ್ಕೆ ಹೋಗ್ಬಿಡೋರು, ಮಾಸ್ಟರ್ಗಳಿಗೆ ತಿಂಡಿ ಮಾಡಿಸ್ಕೊಂಡು ತಗೊಂಡು ಓಡೋಗ್ಬಿಡ್ತಿದ್ದೆ ನಾನು. ಪ್ರತಿ ಶನಿವಾರ ನಮ್ಮನೆದೇ ತಿಂಡಿ, ಹೈಸ್ಕೂಲಲ್ಲಿ ಬರೋವರೆಗೂ ನಾನು ಹಂಗೆ ಅಮ್ಮನ ಹತ್ರ ಹೊಡ್ತಾ ತಿಂತಿದ್ದೆ. ಅಪ್ಪನ ಸಪೋರ್ಟ್ ಇತ್ತು. ಸಣ್ಣಳಿದಾಗಿಂದ ನಂಗೆ ಅಪ್ಪನ ಸಪೋರ್ಟು ಇಲ್ಲಿ ಸಿಕ್ತು. ಆಮೇಲೆ ಸರ್ ನಂಗೆ 10 ರೂಪಾಯಿ ಕೊಟ್ರೆ ಅಪ್ಪ, ಇವತ್ತು 5 ರೂಪಾಯಿ ಹಿಂದಿಡ್ತಿದ್ದೆ ನಾನು. ಅದನ್ನ 5 ರೂಪಾಯಿ ಹಿಂದಿಟ್ಟು ಇವತ್ತು ಎಲ್ಲರೂ ಹೊರಗೆ ಹೋಗ್ತಿದ್ರು ಇಟ್ಕೊಳ್ಳೋ 10 ರೂಪಾಯಿ ದೊಡ್ಡದು ಸರ್ ಅವಾಗ ನಮಗೆ. ಅವಾಗ 10 ರೂಪಾಯಿ ಕೊಟ್ರೆ 5 ರೂಪಾಯಿ ಅಲ್ಲಿ ಇಟ್ಕೊಂತಿದ್ದೆ. 5 ರೂಪಾಯಿ ಫಿಲಮ್ ಭದ್ರಾವತಿಗೆ ಓಡ್ ಬರ್ತಿದ್ದೆ ಸರ್. ಒಂದು ಫಿಲಮ್ ಬಿಡ್ತಿರ್ಲಿಲ್ಲ ನೋಡಕ್ಕೆ. 5 ರೂಪಾಯಿ ಕೊಟ್ರೆ ಫಿಲಮ್ ನೋಡೋಗ್ತಿದ್ವಿ ಸರ್ ನಾವು ಚಿಕ್ಕವರಿದ್ದಾಗೆಲ್ಲ. ಅದು ಇಲ್ಲಿಂದ ಬಂದ್ ಬಳ್ಳುವಳಿ. ಅಪ್ಪಂದು ತುಂಬಾ ಸಪೋರ್ಟ್ ಇತ್ತು. ಗಂಡನ ಮನೆಗೆ ಹೋದ್ಮೇಲೆ ನಮ್ಮ ಮನೆಯವ್ರು ನನ್ನನ್ನು ತುಂಬಾ ಬೆಳೆಸಿದ್ರು ಸರ್. ಎಲ್ಲಿಗೆ ಹೋದ್ರು ನಮ್ಮ ಮನೆಯವ್ರು ನನಗೆ ಏನು ಅಂತಿರಲ್ಲ, ಮಕ್ಕಳನ್ನ ಕಾಲೇಜಿಂದ ಕರ್ಕೊಂಬರೋದು ಕಳ್ಸೋದು ಎಲ್ಲ ಮಾಡ್ತಿದ್ರು. ಸರ್ ಇವತ್ತೆಲ್ಲರೂ ಫಂಕ್ಷನ್ ಇದೆ, ಇವತ್ತು ಲೇಟ್ ಆಗುತ್ತೆ ಅಂದ್ರೆ ರೊಟ್ಟಿ ಮಾಡಬೇಡ ನೀನು ಹೋಗು, ಹಂಗೆ ಸರ್. ಗಂಡಂದು ಮೇಯ್ನ್ ಆಗಿ ಒಬ್ಬ ಮಹಿಳೆಗೆ ಗಂಡನ ಸಪೋರ್ಟ್ ತುಂಬಾ ಬೇಕು ಸರ್. ನನಗೆಲ್ಲರೂ ಹೇಳ್ತಿದ್ರು, ನಾನು ಇವತ್ತು ಎಲ್ಲಿ ನಿಂತ್ಕೊಂಡ್ರು ಹೆಮ್ಮೆಯಿಂದ ಹೇಳ್ತೀನಿ ಸರ್, ನಿಜವಾಗ್ಲೂ ಒಬ್ಬ ಮಹಿಳೆಯಿಂದ ಪುರುಷಂದು ಸಪೋರ್ಟ್ ಬೇಕೇ ಬೇಕು. ಅಂತ ಸಪೋರ್ಟ್ ಇದ್ದು ಮನೆಗಳಲ್ಲಿ ಯಾವ ರೀತಿ ಇದಿರಲ್ಲ. ಇವತ್ತು ನಮ್ಮ ಮನೆಯವ್ರು ನನಗೆ ತುಂಬಾ ಬೆಳೆಸಿದ್ರು ಸರ್. ಇವತ್ತು ಆಮೇಲೆ ನನಗೆ ಒಬ್ರು ಈ ಕಾರ್ಯಕ್ರಮದ ಮುಖಾಂತರ ಹೇಳ್ಕೋಬೇಕು ಅಂದ್ರೆ ಸರ್, ನಾನು ಇಷ್ಟೆಲ್ಲ ಬರವಣಿಗೆಗೆ ಇಷ್ಟೆಲ್ಲ ನಿನಗೆ ಆಗುತ್ತೆ, ನೀನು ನಿಮ್ಮ ಮನೆಯವ್ರು ಇಲ್ಲ ಅಂತ ನೀನು ಯಾವುದಕ್ಕೂ ಎದೆಗುಂಡ್ಬೇಡ, ಧೈರ್ಯದಿಂದ ಎಲ್ಲ ಮಾಡ್ಕೊಂಡು ಹೋಗು, ನಿನಗೆ ಆ ಶಕ್ತಿ ಇದೆ. ಇವತ್ತು ಜಮೀನಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಮಾಡ್ಕೊಂಡು ಹೋಗು ಅಂತ ನನಗೆ ಒಳ್ಳೆ ಒಬ್ಬ ಗಾಡ್ ಗಿಫ್ಟ್ ಸ್ನೇಹಿತ ಸಿಕ್ಕಿದ್ದಾನೆ ಸರ್ ನನಗೆ. ಇವತ್ತಿಗೂ ಕೂಡ ನಂದು ಏಳು ಬೀಳು, ನಾನು ಇವತ್ತು ಏನಿಲ್ಲ ಅಂದ್ರೂ ಚಿಂತೆ ಮಾಡಂಗಿಲ್ಲ ಸರ್. ನನ್ನ ಕಣ್ಣೀರು ಹಾಕಂಗೇ ಇಲ್ಲ. ನನಗೆ ಈ ಕಡೆಯಿಂದ ತವ್ರ ಮನೆಯದು ಸಪೋರ್ಟ್ ಇದೆ, ಈ ಕಡೆಯಿಂದ ನನ್ನ ಸ್ನೇಹಿತಂದು ಸಪೋರ್ಟ್ ಇದೆ ಸರ್. ಇವತ್ತು ನಾನು ಇಷ್ಟು ಇದಾಗ ಕಾರಣ ನನ್ನ ತವ್ರ ಮನೆಯಲ್ಲಿ ಅಪ್ಪ, ಗಂಡ ಹೋದ್ಮೇಲೆ ಸ್ನೇಹಿತ. ನಿಮ್ಮ ಮುಂದಿನ ಯೋಜನೆಗಳು ಏನು ಸರ್? ನನಗೆ ನಿಜವಾಗ್ಲೂ ಭಾಳ ಇದೆ ಸರ್. ನನ್ನ ಜಮೀನಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಒಳ್ಳೆ ಸಾಹಿತ್ಯ ಕ್ಷೇತ್ರದಲ್ಲೂ ಹೆಸರು ತಗೋಬೇಕು. ಎರಡು ಒಟ್ಟಿಗೆ ಆಸೆ ಇದೆ ಸರ್ ನನಗೆ. ಈ ಕಡೆ ಬಂದರೆ ಜಮೀನಲ್ಲೂ ಒಳ್ಳೆ ಸಾಧನೆ ಮಾಡಬೇಕು, ಎಲ್ಲ ಇಂಪ್ರೂವ್ ಮಾಡಬೇಕು ಅಂತಿದ್ದೀನಿ ಸರ್. ಹೆಜ್ಜೆ ಇಟ್ಬಿಟ್ಟಿದ್ದೀನಿ ಸರ್, ಈಗ 3 ಹೆಜ್ಜೆ ಇಟ್ಟಿದ್ದೀನಲ್ಲೇ ಆಗ್ತಾ ಇದೆ. ಇನ್ನೂ ನಾನು ಉತ್ತಮವಾಗಿ ಒಳ್ಳೆ ಒಂದು ಕಡೆ ಎಲ್ಲೋ ಲೋಕಲ್ಲಾಗಿ ಒಂದು ಗುರುಸಿ ಒಂದು ರೈತ ಮಹಿಳೆ ಅಂತ ಕೊಟ್ಟರು ಸರ್, ನನಗೆ ಅದು ಸಮಾಧಾನ ಇಲ್ಲ. ಈಗ ಒಳ್ಳೆ ನಾನು ರೈತ ಮಹಿಳೆ ಅನ್ನಿಸ್ಕೋಬೇಕು ಅಂದರೆ ಇನ್ನೂ ಸಾಧನೆ ಮಾಡಬೇಕು. ಏನೂ ಅಲ್ಲ ಅನ್ಕೊಂಡು ಸರ್ ನಾನು ಮಾಡ್ತಿರೋದು. ಅದಕ್ಕೆ ಅದರಲ್ಲಿ ಕೃಷಿ ಇದರಲ್ಲೂ ಬೆಳಿಬೇಕು, ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲೂ ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ತುಂಬಾ ಆಸೆ. ನಿಮ್ಮ ಆಸೆಗಳು ನೆರವೇರಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ವೈಯಕ್ತಿಕ ಜೀವನದ ಜೊತೆಗೆ ಕೃಷಿಯ ಒಂದು ನಿರ್ವಹಣೆ, ಕೃಷಿಯಲ್ಲಿ ಯಾವ ರೀತಿಯಿಂದ ತಾವು ಒಬ್ಬ ಹೋರಾಟಗಾರ್ತಿಯಾಗಿ ಮುಂದುವರೆದಿದ್ದೀರಾ, ಜೊತೆಗೆ ಸಮಾಜಮುಖಿಯಾಗಿ ಚಟುವಟಿಕೆಗಳನ್ನ ನೀವು ತೆಗೆದುಕೊಂಡಿದ್ದೀರಾ ಅನ್ನೋದನ್ನು ಸಂಪೂರ್ಣವಾಗಿ ನಮ್ಮ ಕೇಳುಗರಿಗೆ ತಾವು ಮಾಹಿತಿ ನೀಡಿದ್ದೀರಾ. ಒಳ್ಳೆಯದು ಚಂದ್ರಿಕಾ ನೇರಲಗುಂಡಿಯವರೇ, ಇದುವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ ಮುಖಾಂತರ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯ ರೈತ ಮಹಿಳೆಯರಿಗೆ ತಾವು ಒಬ್ಬ ಮಾದರಿ ರೈತ ಮಹಿಳೆಯಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ. ಇನ್ನೊಂದು ಸರ್ ಕೊನೆಯದಾಗಿ ಹೇಳ್ತೀನಿ ಸರ್, ಯಾರು ಇವತ್ತು ನಮ್ಮ ಜೀವನದಲ್ಲಿ ನಾನು ಒಂಟಿ ಅಂತೇಳಿ ಯಾವ ಹೆಣ್ಮಕ್ಳುಗಳು ಸಹ ಹಿಂದಿರೋದು ಬೇಡ. ಸಮಾಜದಲ್ಲಿ ನಾವು ಯಾವತ್ತೂ ಒಂಟಿ ಅಲ್ಲ, ನಮ್ಮ ಜೊತೆ ಅವ್ರು ಇದ್ದೇ ಇರ್ತಾರೆ. ಯಾವತ್ತೂ ಎದೆಗುಂದದ್ ಬೇಡ. ಯಾವ ಕ್ಷೇತ್ರದಲ್ಲಾದರೂ ನಾವು ಸಾಧನೆ ಮಾಡೋಕ್ಕೆ ನಮಗೆ ಒಂದು ಬುದ್ಧಿ ಇರಬೇಕಷ್ಟೇ, ನಮಗೆ ಜ್ಞಾನ ಮಟ್ಟ ಇರಬೇಕು. ಅದನ್ನು ಬಳಸ್ಕೊಂಡು ಇವತ್ತು ಯಾವ ಮಹಿಳೆಯರು ನನಗೆ ನನ್ನ ಗಂಡ ಇಲ್ಲ ಅನ್ನೋ ಕೊರಗೋದು ಬೇಡ ಅಂತ ಹೇಳ್ತಾ ಎಲ್ಲರೂ ಯಾವ ಕ್ಷೇತ್ರದಲ್ಲಿ ಇವತ್ತು ಕೃಷಿ ಯಾವುದು ಕೈ ಬಿಟ್ಟು
ಬಿಟ್ಟರು ನಾನು ಅವಾಗೇ ಹೇಳಿದ್ದೀನಿ ಸರ್, ನಮಗೆ ಕೃಷಿ ಕೈ ಬಿಡಲ್ಲ, ಎಲ್ಲರೂ ಮುಂದೆ ಬನ್ನಿ, ನಮ್ಮ ಭಾರತ ದೇಶ ಇನ್ನೂ ಹೆಚ್ಚು ಹಸಿರಿನಿಂದ ಕಂಗೊಳಿಸ್ಲಿ. ನನಗೆ ನಿಮ್ಮದೊಂದು ಕಾರ್ಯಕ್ರಮ ನಂಗೆ ಸ್ಫೂರ್ತಿಯಾಗಿದೆ. ಇನ್ನೂ ನಿಮ್ಮ ಸಪೋರ್ಟ್ ನನಗಿರಲಿ, ಇನ್ನು ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋ ಅಂಥ ಶಕ್ತಿ ಕೊಡಲಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮುಖ್ಯಸ್ಥರಾದಂಥ SR ಭಟ್ ಸರ್ಗೂ ತಮಗೆಲ್ರಿಗೂ ನಾನು ಯಾವತ್ತೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್. ನಿಮಗೂ ಧನ್ಯವಾದ. ಧನ್ಯವಾದ ಸರ್.